ಬದ್ಧತೆ. ತತ್ ಆ ಕಾರಣದಿಂದ ಮುನಿ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನು ಕರ್ಮಣ ಜ್ಞಾನವರ್ಣಾದಿ ಕರ್ಮಗಳಿಂದ ನೋಬದ್ಧತೆ ಬಂಧಿತನಾಗುವುದಿಲ್ಲ. ಇಲ್ಲಿ ಮುನಿಯ ಮಾತನ್ನು ಮುಖ್ಯ ರೂಪದಿಂದ ಸ್ವೀಕಾರ ಮಾಡಿದರೆ ಕಲಶದ ಕೊನೆಗೆ ಮುನಿಹಿ ಶಬ್ದ ಇದೆ. ತತ್ ಮುನಿಹಿ ಕರ್ಮಣ ನೋ ಬದ್ಧತೆ. ಅವಶ್ಯವಾಗಿ ಆ ಕಾರಣದಿಂದ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನ. ಆಚಾರ್ಯ ಭಗವಂತರ ಶಬ್ದ ಮುನಿ ಇದೆ. ಟೀಕಾಕಾರರ ಸಮ್ಯಕ್ ದೃಷ್ಟಿ ಜೀವನಿದ್ದಾರೆ. ಇಲ್ಲಿ ಆಚಾರ್ಯ ಭಗವಂತರ ಅಭಿಪ್ರಾಯ ಮೂರ್ಖಶಾಹಿ ಚೌಕಡಿಗೆ ಹೋಗಿರುವಂಥ ಸಾಧಕ ಜೀವದ ಮಾತಿನ ಸ್ವೀಕಾರ ಇರಬಹುದು, ಅಥವಾ ಅವರ ಅಭಿಪ್ರಾಯದೊಳಗ ಮೋಕ್ಷ ಮಾರ್ಗಸ್ಥ ಸಮ್ಯಕ್ ದೃಷ್ಟಿ ಜೀವರುಗಳ ಸ್ವೀಕಾರ ಇರಬಹುದು. ಇದರದ ನಾವು ಸ್ವಯಂ ವಿಚಾರ ಅಳತೆ ಮಾಡೋದಿದ್ದೇವೆ. ನಮ್ಮಲ್ಲೇ ನಾವು ಟೀಕಾಕಾರರು ಸಮ್ಯಕ್ ದೃಷ್ಟಿ ಜೀವ ಅಂತ ಹೇಳಿದರು. ಅದನ್ನು ಸ್ಪಷ್ಟಪಡಿಸುವ ಸಲುವಾಗಿ ಅವರೇ ವಿಶೇಷಣ ಏನು ಕೊಟ್ಟರು ಅಂತಂದ್ರೆ, ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಜೀವದ ವ್ಯಾಖ್ಯಾ ಆಗಮದಲ್ಲಿ ಮುಖ್ಯ ರೂಪದಿಂದ 2 ಪ್ರಕಾರವೇ ಬರ್ತಿದ್ದಾರೆ. ಯಾರು ಯಥಾರ್ಥ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಇಟ್ಟಿದ್ದಾರೋ ಅವರನ್ನು ಸಮ್ಯಕ್ ದೃಷ್ಟಿ ಜೀವ ಅಂಥೇಳಿ ಹೇಳ್ತಾರೆ. ಯಾರ ದಯಾಧರ್ಮ ಅಹಿಂಸಾ ಧರ್ಮದ ಸ್ವರೂಪವನ್ನು ತಿಳ್ಕೊಂಡ ತಕ್ಕ ಮಟ್ಟಿಗೆ ಆ ರೂಪದಿಂದ ಆಚರಣೆ ಮಾಡ್ತಾ ಇದ್ದಾರೋ ಅವರನ್ನು ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳ್ತಾರೆ. ಸಪ್ತತತ್ವಗಳ ಸ್ವರೂಪವನ್ನು ಯಾರು ತಿಳ್ಕೊಂಡಿದ್ದಾರೆ ಅವರನ್ನು ಸಮ್ಯಕ್ ದೃಷ್ಟಿಗಳಂಥೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಟೀಕಾಕಾರರ ಸ್ಪಷ್ಟ ಏನು ಮಾಡಿದರು, ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವ. ಹಾಗಾದ್ರೆ ಶುದ್ಧ ಸ್ವರೂಪದ ಅನುಭವದಿಂದ ಯಾವ ವಿರಾಜಮಾನದನೋ ಆ ಜೀವವನ್ನು ಮುನಿ ಅಂಥೇಳಿ ಹೇಳಿದ್ರೆ ತಪ್ಪೇನೂ ಇಲ್ಲ. ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನ ಇರುವಂಥ ಸಮ್ಯಕ್ ದೃಷ್ಟಿ ಜೀವ 4 ಗತಿಗಳಲ್ಲಿ ಮುನಿಯಂತೂ ಮನುಷ್ಯ ಗತಿಯಲ್ಲಿನ ಇರ್ತಾನೆ ಅಂಥೇಳಿ ಶಬ್ದಶಃ ಅರ್ಥದ ಕಡೆಗೆ ಹೋದ್ರೆ ಸಿದ್ಧ ಆಗ್ತಿದ್ದಾರೆ. ಆದರೆ 2 ಮಾತಿದ್ದಾವೆ. ಸಂಸಾರಿ ಜೀವಗಳಲ್ಲಿ 2 ಭೇದ ಇದೆ. ಏನು ಸಂಸಾರಿ ಜೀವಗಳಲ್ಲಿ 2 ಭೇದ ಇದೆ. ಯಾವುದ? ಒಂದು ಮಿಥ್ಯಾದೃಷ್ಟಿ, ಒಂದು ಸಮ್ಯಕ್ ದೃಷ್ಟಿ. ಅಥವಾ ಸಂಸಾರದಲ್ಲಿ ಇರುವೊಳಗನ ಸಂಸಾರದ ಜೊತೆಗೆ ಅಭೇದ ಬುದ್ಧಿ ಇರುವಂಥ ಸಂಸಾರಿ ಜೀವ, ಸಂಸಾರದಲ್ಲಿ ಇದ್ರೂ ಕೂಡ ಮೋಕ್ಷ ಮಾರ್ಗದ ಮೇಲೆ ಸಾಗ್ತಾ ಇರುವಂಥ ಜ್ಞಾನಿ ಜೀವ. ಹೀಗೆ 2 ಅರ್ಥ ಆಗ್ತಿದೆ. ಸಂಸಾರಿ ಜೀವಗಳ 2 ಪ್ರಕಾರದವರು. ಇನ್ನೊಂದು ರೀತಿಯಿಂದ ಹೇಳಿದ್ರೆ, ಒಂದು ವಿಭಾಗದೊಳಗೆ ಅನಂತ ಸಂಸಾರಿ ಇದ್ದಾರೆ,
ಒಂದು ವಿಭಾಗದೊಳಗೆ ಅಲ್ಪ ಸಂಸಾರಿ, ನಿಯಮದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಕಾಲದೊಳಗೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥವರಿದ್ದಾರೆ. ಇಬ್ಬರೂ ಸಂಸಾರಿ ಇದ್ದಾರೆ ಸಂಸಾರದೊಳಗಲ್ಲೇ. ಹಾಗಾದ್ರೆ ಇಲ್ಲಿ ಆ ಪ್ರಕಾರ ಯಾರು ಮೋಕ್ಷ ಮಾರ್ಗಸ್ಥ ಅಥವಾ ಹೆಚ್ಚು ಕಡಿಮೆ ಕಾಲದೊಳಗೆ ನಿಶ್ಚಿತವಾಗಿ 3 ಭವ ತಡೆದರೆ 8 ಭವ ಅಂಥೇಳಿ ಹೇಳಿದಲ್ಲ, ಅಷ್ಟು ಕಾಲದೊಳಗೆ ಯಾರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ತಾರೋ ಅವರನ್ನು ಮುನಿ ಅಂಥೇಳಿ ಹೇಳಿದರೆ ತಪ್ಪಿಲ್ಲ. ಮುನಿ ಅಂದ್ರೂ ಒಂದ, ಸಾಧಕ ಅಂದ್ರೂ ಒಂದ. ಮೋಕ್ಷ ಮಾರ್ಗದ ಸಾಧನೆ ಯಾರು ಮಾಡ್ತಾ ಇದ್ದಾರೋ ಅವರು ಸಾಧು ಅಥವಾ ಮುನಿ ಇದ್ದಾರೆ. ಹಾಗಾದರೆ 4 ಗತಿಗಳಲ್ಲಿ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನ ಇರುವಂಥ ಯಾವ ಜೀವರುಗಳಿದ್ದಾರೋ ಅವರು ಮುನಿ ಅಂಥೇಳಿ ಹೇಳಿದ್ರೂ ಕೂಡ ಇಲ್ಲಿ ಯಾವುದೇ ಪ್ರಕಾರದ ವಿರೋಧದ ಆಗ್ರಹ ಇಟ್ಕೊಳ್ಬಾರ್ದು. ಶುದ್ಧ ಸ್ವರೂಪದ ಅನುಭವದಲ್ಲಿ ವಿರಾಜಮಾನ ಅಥವಾ ಅನುಭವ ಸಹಿತ ವಿರಾಜಮಾನ ಸಮ್ಯಕ್ ದೃಷ್ಟಿ ಜೀವರುಗಳೇನಿದ್ದಾರೋ ಅವರು ನಿಜವಾಗಿ ಸಂಸಾರದೊಳಗಿದ್ರನು, ಸಂಸಾರದ ದುಃಖ ಭೋಗಿಸ್ತಾ ಇದ್ರನು, ದ್ರವ್ಯ ಭಾವ ನೋಕರ್ಮಗಳಿಂದ ಸಹಿತ ಇದ್ರನು, ಭವಗಳಲ್ಲೇನೇ ಇದ್ರನು ಕೂಡ ಅವರ ಅಂತರಂಗದೊಳಗ ಆ ಯಾವ ಶುದ್ಧ ಸ್ವರೂಪದ ಅನುಭವ ಅಥವಾ ಅನುಭವದಲ್ಲಿ ಬಂದಿರುವಂಥ ತನ್ನ ಒಂದು ಅಲಿಪ್ತ ಕೇವಲ ಜ್ಞಾತಾ ಸ್ವಭಾವ ಇದೆಯಲ್ಲ, ಆ ಸ್ವಭಾವದಲ್ಲೇ ನಿರಂತರ ಶ್ರದ್ಧೆಯನ್ನಿಟ್ಕೊಂಡು ಯಾರು ಮುಂದುವರಿತಾ ಇದ್ದಾರೋ ಅವರು ಮುನಿನೇ ಇದ್ದಾರೆ, ಸಾಧಕನೇ ಇದ್ದಾರೆ, ಸಾಧುವೇ ಇದ್ದಾರೆ. ಸಂಸಾರದಲ್ಲಿರುವೆಳದೊಳಗೂ ಕೂಡ ಸಂಸಾರವನ್ನು ಸಾಧಿಸ್ತಾ ಇಲ್ಲ ಅಂಥೇಳಿ ಅವರನ್ನು ಮುನಿ ಅಂಥೇಳಿ ಒಂದು ವೇಳೆಕ ಶಬ್ದದ ಅನುಸಾರ ಇಲ್ಲಿ ತಿಳಿದ್ರೂ ಕೂಡ ಯಾವುದೇ ಪ್ರಕಾರದ ವಿರೋಧವನ್ನು ಗ್ರಹಣ ಮಾಡಬಾರದು. ಇನ್ನು ಆಚಾರ್ಯ ಭಗವಂತನ ಶಬ್ದ ಮುನಿ ಅಂಥೇಳಿ ಯಾಕಿದೆ ಅಂತಂದ್ರೆ, ನಿಜವಾಗಿ ಸಾಧಕ ಯಾವ ಮುನಿದಶೆಯನ್ನು ಅಂಗೀಕಾರ ಮಾಡಿದನೋ ಅವನೇ ಇದ್ದಾನೆ. ಯಾವ ಭೋಗದನ್ನೂ ಭೋಗಿಸ್ತಾ ಇದ್ದಾನೆ, ಶುಭದೊಳಗನೂ ವರ್ತಿಸ್ತಾ ಇದ್ದಾನೆ, ಶುದ್ಧದ ಅಭ್ಯಾಸನೂ ಮಾಡ್ತಾ ಇದ್ದಾನೆ, ಸಾಮಾಯಿಕಾದಿ ಕಾಲದೊಳಗ ಸಮಯ ಮಾತ್ರ ಶುದ್ಧಾತ್ಮನ ಅನುಭೂತಿ ಅಥವಾ ಸ್ಥಿರತೆಯನ್ನು ಸಾಧಿಸ್ತಾ ಇದ್ದಾನೆ. ಈ ಪ್ರಕಾರ ಯಾವಿದ್ದಾನೋ ಅವನು ವಾಸ್ತವಿಕವಾಗಿ ಸಾಧಕ ಅಲ್ಲ ಅನ್ನೋದು ಕೂಡ ಒಂದು ಅರ್ಥ ಇಲ್ಲಿ ಸಿದ್ಧ ಆಗ್ತಿದೆ. ಯಾವ ಕೇವಲ ಮೋಕ್ಷ ಮಾರ್ಗದ ಸಾಧನೆ ಮಾಡ್ತಾ ಇದ್ದಾನೆ, ಯಾವ ಕೇವಲ ಶುದ್ಧ ಸ್ವರೂಪದಿಂದ ಚ್ಯುತ ಹೊಂದಿದರನು ಶುದ್ಧ ಸ್ವರೂಪದಲ್ಲಿ ನಿಂತುಕೊಳ್ಳುವ, ಶುದ್ಧ ಸ್ವರೂಪದ ಅನುಭವದೊಳಗ ತೃಪ್ತಿ ಪಡೆಯುವಂಥ ಉದ್ಯಮ ಯಾವ ಮಾಡ್ತಾ ಇದ್ದಾನೋ ಅವನೇ ನಿಜವಾಗಿ ಮುನಿ ಇದ್ದಾನೆ, ಸಾಧಕ ಇದ್ದಾನೆ. ಇದ ಅರ್ಥ ಕೂಡ ಯಾವುದೇ ಪ್ರಕಾರದ ಹಠಗ್ರಹಣ ಮಾಡುವಂಥದ್ದ ಇಲ್ಲ. ಆಚಾರ್ಯ ಭಗವಂತರ ಮುನಿ ಅಂಥೇಳಿ ಹೇಳಿದ್ರ, ಓಹೋ ನಿಜವಾಗಿ ಮುನಿನೇ ಸಮ್ಯಕ್ ದರ್ಶನ ಪಡೆದುದಕ್ಕ ಸಾರ್ಥಕ ಇದೆ ರೀ ಮುನಿ ಜೀವನನ. ಅರ್ಥಾತ್ ಸಮ್ಯಕ್ ದರ್ಶನ ಪಡೆಯುವುದರದ ಸಾರ್ಥಕತೆ ಅಥವಾ ಪ್ರಯೋಜನ ಯಾವುದರೊಳಗಿದೆ? ಪ್ರತ್ಯಕ್ಷ ಸರ್ವಸಂಗತಿಯಾಗಿ. ಅರೆ ಸಮ್ಯಕ್ ದರ್ಶನ ಅಂತಂದ್ರೆ ಏನ? ವಿಶ್ವದ ಚರಾಚರ ಪದಾರ್ಥಗಳಿಂದ, ಜಡಚೈತನ ಪದಾರ್ಥಗಳಿಂದ ಅತ್ಯಂತ ಅಸ್ಪೃಷ್ಟನಿರುವಂಥ, ವಿಲಕ್ಷಣನಿರುವಂಥ ಜ್ಞಾತಾಸ್ವಭಾವಿ ಶುದ್ಧ ಚಿನ್ಮಾತ್ರ ಆತ್ಮ ನಾನಿದ್ದೇನೆ, ಇದನ್ನು ಅನುಭೂತಿಪೂರ್ವಕ ತಿಳಿಯುವುದರ ಫಲ ಏನಿದೆ? ತಿಳಿಯುವುದರ ಫಲ ಪ್ರತ್ಯಕ್ಷ ಚರಾಚರ ಪದಾರ್ಥಗಳಿಂದ ಭಿನ್ನ ಆಗುವುದಿದೆ. ಪ್ರತ್ಯಕ್ಷ ಆ ಚೈತನ್ಯಮಯ ಆತ್ಮನಲ್ಲೇ ಅಭೇದತೆಯನ್ನು ಸಾಧಿಸೋದಿದೆ. ಹಾಗಾದರೆ ಮುನಿ ಏನದನು ಅವನೇ ನಿಜವಾಗಿ ಸಮ್ಯಕ್ ದೃಷ್ಟಿ ಇದ್ದಾನೆ. ಇದು ಒಂದು ಅರ್ಥ. ಸಮ್ಯಕ್ ದೃಷ್ಟಿ ಏನದನು
ಅವನು ಸಂಸಾರವನ್ನು ಸಾಧಿಸುವುದಿಲ್ಲ, ಮೋಕ್ಷ ಮಾರ್ಗವನ್ನೇ ಸಾಧಿಸ್ತಾ ಇದ್ದಾನೆ ಅಂಥೇಳಿ ಸಮ್ಯಕ್ ದೃಷ್ಟಿ ಜೀವ 4ನೇ ಗುಣಸ್ಥಾನದಲ್ಲಿ ಕೂಡ ಯಾವುದೇ ಗತಿಯಲ್ಲಿದ್ದರನು ಅವನು ಮುನಿ ಇದ್ದಾನೆ. ಹೀಗೆ ಎರಡೂ ಅರ್ಥಗಳದ್ದ. ಆಚಾರ್ಯ ಭಗವಂತರ ಶಬ್ದ ಇದೆ ಮುನಿ, ಟೀಕಾಕಾರರ ಶಬ್ದ ಇದೆ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನ ಯಾವ ಸಮ್ಯಕ್ ದೃಷ್ಟಿ ಜೀವಿದ್ದಾನೋ ಅವ. ಹಾಗಾದರೆ ಇಬ್ಬರಲ್ಲಿ ಯಾವುದೇ ಪ್ರಕಾರದ ಅರ್ಥಭೇದ ಇಲ್ಲ. ನಿಜವಾಗಿ ಸಮ್ಯಕ್ ದರ್ಶನ ಅರ್ಥಾತ್ ಆತ್ಮನ ಅನುಭೂತಿ ಆದ ನಂತರ ಮಾಡೋದೇನಿದೆ ರೀ? ಆತ್ಮನಲ್ಲೇ ಸ್ಥಿರತೆ ಮಾಡೋದಿದೆ ಅಲ್ಲ, ಮತ್ತು ಸಂಸಾರ ಮಾಡೋದನ್ನೇ ಇಲ್ಲ. ಹಾಗಾದ್ರೆ ಅವನು ಮಾಡ್ತಾನೆ ಇಲ್ಲ ಅಂಥೇಳಿ ಒಂದು ಪಕ್ಷವೇ. ಎಲ್ಲಿ ಮಾಡ್ತಾ ಇದ್ದಾನೆ ಅವನ ದುರ್ಬಲತೆಯಿಂದ ಅವನು ಸಂಸಾರದಲ್ಲಿ ಇದ್ದಾನೆ, ಈ ಮಾತು ಸತ್ಯ ಇದ್ರನು. ಭೋಗಗಳನ್ನು ಭೋಗಿಸ್ತಾ ಇದ್ದಾನೆ, ಈ ಮಾತು ಸತ್ಯ ಇದ್ರನು. ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳನ್ನು ಪ್ರತ್ಯಕ್ಷ ಭೋಗಿಸ್ತಾ ಇದ್ದಾನೆ, ಈ ಮಾತು ಸತ್ಯ ಇದ್ರನು. ಅವನು ಸಾಧಿಸ್ತಾ ಇರೋದ ಭೋಗದ ಭಾವವನ್ನು ಅಲ್ಲ, ಅದರ ಜ್ಞಾತ ಸ್ವಭಾವವನ್ನು ಸಾಧಿಸ್ತಾ ಇದ್ದಾನೆ. ಹೀಗಾಗಿ ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳಿದ್ರೆ ಅವನು ಸಾಧಕನೇ ಇದ್ದಾನೆ. ಆಚಾರ್ಯ ಭಗವಂತರ ಶಬ್ದದ ಅನುಸಾರ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಸಾಧಕ ಆಗೋದಿದೆ, ಪ್ರತ್ಯಕ್ಷ ಸರ್ವಸಂಗ ತ್ಯಾಗಿ ಆಗೋದಿದೆ. ವಿಷ ಅಂಥೇಳಿ ಗೊತ್ತಾದ ನಂತರ, ಅಮೃತದ ಪರಿಚಯ ಆದ ನಂತರ ಮತ್ತೆ ಕೆಲ ಕಾಲ ವಿಷದ ಸೇವನೆ ಮಾಡುವುದರಲ್ಲಿ ಏನರ್ಥ ಇದೆ? ನಿಜವಾಗಿ ಸರ್ವಸಂಗತಿಯಾಗಿ ಆಗುವುದೇ ಸಮ್ಯಕ್ ದರ್ಶನದ ಫಲ ಇದೆ. ಇನ್ನು ಸಮ್ಯಕ್ ದೃಷ್ಟಿ ಜೀವ ಭಲೇ ಸರ್ವಸಂಗತಿಯಾಗಿ ಆಗಿದ್ರನು ಆಗದಿದ್ರನು ಆಗಿರದೇ ಇದ್ರನು ಕೂಡ ಸಂಸಾರದಲ್ಲಿ ಉಳ್ಕೊಂಡಿದ್ರನು ಅವು ಪರವಶತೆಯಿಂದ ಉಳ್ಕೊಂಡಿದ್ದಾನ್ರಿ. ನರಕದ ನಾರಕಿ ಅದನ್ನಲ್ಲ, ಅವನಿಗೆ ಆತ್ಮನ ಅನುಭೂತಿ ಆದ ನಂತರ ಅಲ್ಲೇನು ದೀಕ್ಷಾ ತಗೊಳ್ಳಿಕ್ಕೆ ಬರುವುದಿಲ್ಲ. ಸ್ವರ್ಗದ ದೇವದನಲ್ಲ, ಅವನಿಗೆ ಆತ್ಮನ ಅನುಭೂತಿ ಆಗಿದೆ, ಅಲ್ಲೇನು ಸ್ವರ್ಗದೊಳಗೆ ದೀಕ್ಷಾ ತಗೊಳ್ಳಿಕ್ಕೆ ಬರುವುದಿಲ್ಲ. ಅಂದರೆ ಇಲ್ಲಿ ಹೇಳುವ ಅಭಿಪ್ರಾಯ ಇದೆ, ಸಮ್ಯಕ್ ದರ್ಶನ ಆದ ನಂತರ ಮತ್ತೇನೂ ಇಲ್ಲ. ಜೈನೇಶ್ವರಿ ದೀಕ್ಷೆಯನ್ನು ತೆಗೆದುಕೊಂಡ ಆತ್ಮಸ್ಥಿರತೆಯ ಒಂದೇ ಒಂದು ಉದ್ಯಮ ಮಾಡೋದಿದೆ ಅನ್ನೋದು ಆಚಾರ್ಯ ಭಗವಂತರ ಅಭಿಪ್ರಾಯ ಇದೆ. ಸಮ್ಯಕ್ ದರ್ಶನ ಆದ ನಂತರ ಅವನು ಭಲೇ ಸಂಸಾರದೊಳಗೆ ಪರವಶತೆಯಿಂದ ಇದ್ರನು ಕೂಡ ಮೋಕ್ಷವನ್ನೇ ಸಾಧಿಸ್ತಾ ಇದ್ದಾನೆ, ಮೋಕ್ಷದ ಮಾರ್ಗವನ್ನೇ ಸಾಧಿಸ್ತಾ ಇದ್ದಾನೆ, ಸ್ವರೂಪದ ಸ್ಥಿರತೆಯ ಅಭ್ಯಾಸವನ್ನೇ ಮಾಡ್ತಾ ಇದ್ದಾನೆ. ಅವನಿಗೆ ಅದುವೇ ಧ್ಯೇಯ ಇದೆ ವಿನಃ ಸಂಸಾರದ ಏಳಿಗೆಯ ಧ್ಯೇಯ ಇಲ್ಲ. ಧನದ ವೃದ್ಧಿ, ಶರೀರದ ರೋಗ ನಿವಾರಣೆ, ಸಂಸಾರದೊಳಗ ಅನೇಕಾನೇಕ ಸಾಮಗ್ರಿಗಳ ಮೂಲಕ ಸುಖಿಯಾಗುವಂಥ ಉದ್ದೇಶ ಅವನಿಗಿಲ್ಲವೇ ಇಲ್ಲ. ಯಾವುದು ಇದೆಯೋ ಸಂಯೋಗ ಉದಯಾನುಸಾರ ಅದರಲ್ಲಿ ಅವನು ನಿಂತುಕೊಂಡಿದ್ದಾನೆ. ಅವನು ಇನ್ನೂ ಸ್ವಭಾವದಲ್ಲಿ ಪೂರ್ಣ ರೂಪದಿಂದ ನಿಶ್ಚಲವಾಗಿ ನಿಲ್ಲುವ ಅಭ್ಯಾಸ ಅವನಲ್ಲಿ ಇನ್ನೂ ಪಕ್ವ ಆಗಿಲ್ಲ ಅಂಥೇಳಿ ಅದನ್ರಿ. ಎರಡರದ್ದು ಭೇದ ತಿಳಿತಂದ್ರೆ ಯಾವ ಸಮ್ಯಕ್ ದೃಷ್ಟಿ ಜೀವ, ಎಂಥ ಸಮ್ಯಕ್ ದೃಷ್ಟಿ ಸಪ್ತತತ್ವದ ನಿರ್ಣಯ ಆಗಿರುವಂಥವಲ್ಲ, ದೇವಶಾಸ್ತ್ರ ಗುರುಗಳ ಯಥಾರ್ಥ ಶ್ರದ್ಧೆ ಅಥವಾ ಯಥಾರ್ಥ ದೇವಶಾಸ್ತ್ರ ಗುರುಗಳ ಶ್ರದ್ಧೆ ಮಾಡಿರುವಂಥವಲ್ಲ. ಎಂಥ ಶುದ್ಧ ಸ್ವರೂಪದ ಅನುಭವದಿಂದ ಯಾವ ವಿರಾಜಮಾನ ಅದನ್ನು ಆ ಸಮ್ಯಕ್ ದೃಷ್ಟಿ ಜೀವ. ಹಾಗಾದ್ರೆ ಅದರಿಂದ ಅದರಲ್ಲೇ ಯಾವ ವಿರಾಜಮಾನ ಇದ್ದಾನೋ, ನಾನು ಹೀಗಿದ್ದೇನೆ ಅನ್ನುವ ಶ್ರದ್ಧೆ ಯಾವನಿಗಿದೆಯೋ, ವಿಶ್ವದ ಸಮಸ್ತ ಪ್ರಕಾರದ ರೂಪಿ ಅರೂಪಿ ಸೂಕ್ಷ್ಮ ಸ್ಥೂಲ ಸಮಸ್ತ ಚೇತನ ಅಚೇತನ ಪದಾರ್ಥಗಳಿಂದ ಅತ್ಯಂತ ಭಿನ್ನ ವಿಲಕ್ಷಣವಿರುವಂತಹ ಜ್ಞಾತಾ ಸ್ವಭಾವ, ಒಂದು ಜ್ಞಾತಾ ಸ್ವಭಾವವೇ ನಾನಿದ್ದೇನೆ ಅನ್ನುವುದರ ನಿರ್ಣಯ ಶ್ರದ್ಧೆ ಅನುಭೂತಿ ಪೂರ್ವಕ ಯಾವನಿಗೆ ಆಗಿದೆಯೋ ಅವನು ಸಂಸಾರವನ್ನು ಸಾಧಿಸ್ತಾ ಇಲ್ಲ ಅಂಥೇಳಿ ಅವನಿಗೇನಿದೆ ಜ್ಞಾನಾವರಣಾದಿ ಕರ್ಮಗಳಿಂದ ಅವ ಬಂಧಿತ ಆಗುವುದಿಲ್ಲ.
ಯಾವಾಗ ಈ ಹಿಂದಿನ ಕಲಶ ಮುಗಿತು ಆ ವೇಳೆದೊಳಗ ಭಾವಾರ್ಥದ ಮಾತಿನಲ್ಲಿ ಒಂದು ಪ್ರಶ್ನೆ ಉಳಿದಿದ್ದಿತ್ತು. ಏನ ನೋಡ್ರಿ, ಈ ಕಡೆ ಭಾವಾರ್ಥವೂ ಈ ಪ್ರಕಾರವಿದೆ. ಕೆಳಗಡೆ ಸಮ್ಯಕ್ ದೃಷ್ಟಿ ಜೀವನಿಗೆ ಕರ್ಮಗಳ ಬಂಧವಿರುವುದಿಲ್ಲ. ಕಾರಣವೇನೆಂದರೆ ಸಮ್ಯಕ್ ದೃಷ್ಟಿ ಜೀವನು ರಾಗ ದ್ವೇಷ ಮೋಹಗಳಿಂದ ರಹಿತನಿರುತ್ತಾನೆ. ಅದೇ ಸಮ್ಯಕ್ ದೃಷ್ಟಿ ಜೀವನು ಒಂದು ವೇಳೆ ಸಮ್ಯಕ್ತವು ಬಿಟ್ಟು ಹೋಗಿ ಮಿಥ್ಯಾತ್ವ ರೂಪವಾಗಿ ಪರಿಣಮಿಸಿದರೆ ಆಗ ಅವಶ್ಯವಾಗಿ ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡಿಕೊಳ್ಳುತ್ತಾನೆ. ಏಕೆಂದರೆ ಮಿಥ್ಯಾದೃಷ್ಟಿಯಾಗುತ್ತ ಅವನು ರಾಗದ್ವೇಷ ಮೋಹ ರೂಪವಾಗಿ ಪರಿಣಮಿಸುತ್ತಾನೆಂದು ಹೇಳುತ್ತಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ತಮ್ಮದು ಪ್ರಶ್ನೆ ಇತ್ತು. ಈ ಮಿಥ್ಯಾದೃಷ್ಟಿ ಮತ್ತು ಉಳಿದ ಮಿಥ್ಯಾದೃಷ್ಟಿಗೆ ವ್ಯತ್ಯಾಸ ಇದೆ ಏನಿಲ್ಲ, ಸ್ಪಷ್ಟ ರೂಪದಿಂದ ಇದೆ. ಇಲ್ಲಿ ಸಮ್ಯಕ್ತು ಬಿಟ್ಟು ಹೋಗಿರುವಂಥವನ ಮಾತು ಇದೆ. ಸಮ್ಯಕ್ತು ಯಾರಿಗೆ ಇನ್ನೂ ಆಗೇ ಇಲ್ಲ ಆ ಜೀವದ ಮಾತು ಇಲ್ಲ. ಅವನಿಗಂತೂ ಬಂಧ ನಿಶ್ಚಿತವಾಗಿ ಆಗ್ತಿದೆ. ಆದರೆ ಯಾವನಿಗೆ ಸಮ್ಯಕ್ತು ಬಿಟ್ಟು ಹೋಗಿ ಮಿಥ್ಯಾದೃಷ್ಟಿಯಾಗಿದ್ದಾನೆ, ಕ್ಷಣ ಕಾಲ ಅಲ್ಪಕಾಲ ಆ ಜೀವಕ್ಕೂ ಕೂಡ ಆ ಕ್ಷಣಕಾಲ ಅಥವಾ ಅಲ್ಪಕಾಲದವರೆಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗುತ್ತಿದೆ ಅನ್ನುವ ಮಾತು ಇತ್ತು. ಇಲ್ಲಿ ಈಗ ಹೇಳ್ತಾ ಇದ್ದಾರೆ ಆ ಕಾರಣದಿಂದ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ಎಲ್ಲಿಯವರೆಗೆ ಅವನು ಸಮ್ಯಕ್ ದೃಷ್ಟಿ ಇದಾನೋ ಅಲ್ಲಿವರೆಗೆ ಅವನಿಗೆ ಬಂಧ ಆಗುವುದಿಲ್ಲ. ಆ ಕಾರಣದಿಂದ ಇಲ್ಲೇನು ಹೇಳಿದ್ರು? ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಯಾವಾಗ ಶ್ರದ್ಧೆ ಯಾರದ್ದ ಸ್ವಭಾವದೊಳಗ ಶುದ್ಧ ಸ್ವರೂಪ ಯಾವುದ ಅನುಭವದಲ್ಲಿ ಬಂದದ್ದು ಇದೆಯೋ ಆ ಅನುಭವದಲ್ಲಿ ಬಂದಿರುವಂಥ ಶುದ್ಧ ಸ್ವರೂಪದೊಳಗ ಶುದ್ಧ ಸ್ವಭಾವದೊಳಗ ಯಾವನ ಬುದ್ಧಿ ಸ್ಥಿರ ಇದೆಯೋ, ಅರೆ ಉಪಯೋಗದೊಳಗ ಶುಭ ಅಶುಭ ಕಂಡು ಬಂದ್ರೂ ಕೂಡ ಬುದ್ಧಿ ಯಾವುದು ಅನುಭವದಲ್ಲಿ ಬಂದಿರುವಂಥ ಶುದ್ಧಾತ್ಮನಲ್ಲಿ ಸ್ಥಿರ ಇದೆಯೋ ಆ ಜೀವನಿಗೆ ಬುದ್ಧಿಯ ಅನ್ಯಥಾತನ ಇಲ್ಲದೆ ಇರುವ ಕಾರಣ, ಜ್ಞಾನದೊಳಗ ಅನ್ಯಥಾತನ ಇಲ್ಲದೆ ಇರುವ ಕಾರಣ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ಆಗುವುದಿಲ್ಲ. ಅನಾದಿ ಅಂದ್ರೆ ಬಿಟ್ಟು ಹೋದ ಮಿಥ್ಯಾದೃಷ್ಟಿ ಅಂತ ಇಲ್ಲಿ ಬಂದರೆ ಅನಾದಿ ಮಿಥ್ಯಾದೃಷ್ಟಿಗೆ ಬಂದ್ ಆಗ್ತಿತ್ತು. ಅವನ ಪರಿಣಾಮ ಅನಾದಿ ಮಿಥ್ಯಾದೃಷ್ಟಿ ಹಾಗೆ ಇರಬಹುದೇನ್ರಿ? ಅವನ ಪರಿಣಾಮ ಅನಾದಿ ಮಿಥ್ಯಾದೃಷ್ಟಿಯ ಹಾಗೆ ಇರೋದನ್ನೇ ಇಲ್ರಲ್ಲ. ಹಾಗಾದ ಮೇಲೆ ಅನಾದಿ ಮಿಥ್ಯಾದೃಷ್ಟಿಯ ಹಾಗೆ ಬಂದರೆ ಹಾಗಾಗೋದ್ರಿ. ಇದು ಒಂದ ನ್ಯಾಯದಿಂದ ತಿಳ್ಕೊಳ್ಳುವ ಮಾತು. ಇನ್ನೊಂದು ಮಾತು ಹೀಗಿದೆ, ಅವನು ಒಂದು ವೇಳೆ ಸಮ್ಯಕ್ತು ಬಿಟ್ಟು ಹೋದ ನಂತರ ಪುನಃ ಆ ಯಾವುದ ಅನಾದಿ ಕಾಲದ ಅವನ ಪರಿಣತಿ ಇತ್ತಲ್ಲ, ಪರಿಣಮನ ಇತ್ತಲ್ಲ, ಅವನ ಶ್ರದ್ಧೆ ಜ್ಞಾನದ ವೃತ್ತಿ ಇತ್ತಲ್ಲ, ಹಾಗೆ ಒಂದು ವೇಳೆ ಸಮಯ 2 ಸಮಯ ಆಗಿದ್ರೆ ಹಾಗೆ ಬಂಧ ಆಗೋದ್ರಿ. ಶ್ರದ್ಧೆಯ ಪತನ ಏನು ಇದೆಯಲ್ಲ, ಅದು ಜ್ಞಾನದ ಪ್ರಭಾವದಿಂದ ಅನಾದಿ ಮಿಥ್ಯಾದೃಷ್ಟಿಗೆ ಯಾವ ಪ್ರಕಾರ ಬಂಧ ಆಗ್ತಿದೆಯೋ ಆ ಪ್ರಕಾರ ಆಗಬಹುದಿಲ್ರಿ. ಒಂದು ಮಾತು ಏನು ಹೇಳಿತು? ಶ್ರದ್ಧೆ ಏನು ಪತನ ಹೊಂದಿದ್ದಿದೆ ಆ ಸಮಯದೊಳಗ ಜ್ಞಾನದ ಯಾವ ಯಥಾರ್ಥ ಕಾರ್ಯ ಇದೆ ಅದರ ಪ್ರಭಾವದಿಂದ ಅನಾದಿ ಮಿಥ್ಯಾದೃಷ್ಟಿಗೆ ಯಾವ ಪ್ರಕಾರ ಬಂಧ ಆಗ್ತಿದೆ ಆ ಪ್ರಕಾರ ಆಗುವುದಿಲ್ಲ. ಇದು 1 ಸಮಯ 2 ಸಮಯ 4 ಸಮಯ ಅಥವಾ ಅಸಂಖ್ಯ ಸಮಯದ ಮಾತಾಯ್ತ್ರಿ. ಆದ್ರೆ ಆ ಜ್ಞಾನದ ಯಾವ ಯಥಾರ್ಥತೆ ಇದೆಯಲ್ಲ ಅದರ ಪ್ರಭಾವದಿಂದ ಮತ್ತು ಶ್ರದ್ಧೆ ಸ್ವರೂಪ ಸ್ಥಿತ ಆಯಿತು ಅಂದ್ರೆ ಸರಿ ಇದೆ. ಇಲ್ಲ ಅಂತಂದ್ರೆ ಅದರ ಪ್ರಭಾವದಿಂದ ಶ್ರದ್ಧೆಯೊಳಗೆ ಪರಿವರ್ತನೆ ಆಗಲಿಲ್ಲ ಅಂತಂದ್ರೆ ಅವ ಅನಾದಿ ಮಿಥ್ಯಾದೃಷ್ಟಿಯ ಆಯನ ಆಗ್ಯವ. ಜ್ಞಾನದ ಪ್ರಭಾವ ಇರ್ತಿದೆ,
ಜ್ಞಾನ ಸ್ವಪರಪ್ರಕಾಶಕ ಇದೆ ಅಲ್ಲ, ಅರೆ ನನ್ನ ಸ್ವರೂಪ ಹೀಗಿದೆ, ನನ್ನ ಸ್ವರೂಪ ಹೀಗಿದೆ, ನನ್ನ ಸ್ವರೂಪ ಹೀಗೆ. ಯಾವಾಗ ಈಗ 4 ಸಮಯದ ಮೊದಲು 10 ಸಮಯದ ಮೊದಲು ಯಾವ ಶುದ್ಧ ಜ್ಞಾತ 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 ರಾಗದಿಂದ, ದೇಹದಿಂದ, ಕರ್ಮದ ಉದಯದಿಂದ, ಸಂಯೋಗದಿಂದ ಅತ್ಯಂತ ಅಸ್ಪೃಷ್ಟ ಯಾವ ತ್ರಿಕಾಲ ಏಕರೂಪ ಒಂದು ಅಲಿಪ್ತ ಜ್ಞಾತ ಸ್ವಭಾವ ನಿರಾಕುಲ ಜ್ಞಾನರೂಪದ ಪರಿಣಮನ ಮಾಡುವಂಥದ್ದು ನನ್ನ ಸ್ವಭಾವ ಇದೆ. ಹೀಗೆ ಜ್ಞಾನ ತಿಳಿತಾ ಇರ್ತಿದೆ. ಶ್ರದ್ಧೆಯೊಳಗೆ ಗಡಬಡ ಆಯ್ತ್ರಿ, ಚಲಮಲ ಅಗಾಢ ದೋಷ ಬರ್ತಿದೆ. ಅದರ ಜ್ಞಾನದಿಂದ ಅದು ಬಿಟ್ಟು ಹೋಗೋ ಸಾಧ್ಯ ಇದೆ. ಇದಾದ್ರೆ ಸುಧಾ ಜ್ಞಾನ ತನ್ನ ಕೆಲಸ ಮಾಡೋದನ್ನು, ಜ್ಞಾನ ತನ್ನ ಕೆಲಸ ಮಾಡೋದನ್ನ, ಅದರ ಜ್ಞಾನ ಈ ಶ್ರದ್ಧೆ ಮತ್ತು ತನ್ನ ಕಾರ್ಯದೊಳಗೆ ಒಂದಾಗುವ ಹಾಗೆ ಇದು ಕೆಲಸ ಮಾಡುತ್ತಿದೆ. ಅದರಿಂದ ಅದು ಯಶಸ್ವಿ ಆಗೇ ಆಗ್ತಿದೆ. ಹೀಗೆ ನಿಯಮ ಇಲ್ರಿ. ಯಶಸ್ವಿ ಯಾವುದ ಜ್ಞಾನ, ಜ್ಞಾನ ಯಶಸ್ವಿ ಆಗೇ ಆಗ್ತಿದೆ. ಹೀಗೆ ನಿಯಮ ಇಲ್ಲ. ಶ್ರದ್ಧೆಯ ಸ್ಥಿರತೆಯೊಳಗ, ಶ್ರದ್ಧೆಯ ಯಥಾರ್ಥತೆಯೊಳಗ, ಶ್ರದ್ಧೆಯ ಪತನ ಹೊಂದದೇ ಇರುವಂಥ ಯಾವ ಅವಸ್ಥಾ ವಿಶೇಷ ನಡೀತವೆಯೋ ಅಲ್ಲೇ ಜ್ಞಾನ ಒಂದು ವೇಳೆ ಗುರುವಿನ ಉಪದೇಶ ಕೇಳಲಿಕ್ಕೆ ಕೂತರನೂ ಕೂಡ ಆ ಶ್ರದ್ಧೆಯೊಳಗ ಯಾವುದೇ ಪ್ರಕಾರದ ಚಂಚಲತೆ ಅಥವಾ ಪತನ ಹೊಂದುವ ಅವಕಾಶ ಇರುವುದಿಲ್ಲ. ಹೀಗಾಗಿ ಆ ಜ್ಞಾನ ಗುರುವಿನ ಉಪದೇಶ ಕೇಳುವ ವೇಳೆದೊಳಗೂ ಕೂಡ ಇದು ಹೀಗೆ ಇಲ್ಲ ಅಂಥೇಳಿ ತಿಳಿತಾ ಹೋಗ್ತಿದೆ. ರುಚಿ ಇರ್ತಿದೆ ಅಂತ ಕೂಡಲೇ ಈ ಕಡೆ ಹೆಚ್ಚು ಪ್ರಯತ್ನ ಅದರೊಳಗನೆ ಮಾಡ್ತಿರ್ತೈತಿ. ಆದ್ರೂ ಕೂಡ ಈ ಮಾತು ಹೇಳೋದು ಯಾಕ ಅಂತಂದ್ರೆ ಜ್ಞಾನ ಶ್ರದ್ಧೆಯ ಅಧೀನ ಇಲ್ಲ, ಶ್ರದ್ಧೆ ಜ್ಞಾನದ ಅಧೀನ ಇಲ್ಲ. ಶ್ರದ್ಧೆಯ ಬಲದಿಂದ ಜ್ಞಾನದೊಳಗ ಸ್ವಾಭಾವಿಕವಾಗಿ ಜ್ಞಾನದ್ದೇ ಯೋಗ್ಯತೆ ಇದ್ರೆ ಆ ಪ್ರಕಾರ ಆಗ್ತಿದೆ. ಜ್ಞಾನದ ಯಥಾರ್ಥ ತಿಳುವಳಿಕೆಯಿಂದ ಶ್ರದ್ಧೆಯದೇ ಆ ಪ್ರಕಾರದ ಯೋಗ್ಯತೆ ಇದ್ರೆ ಪತನ ಹೊಂದಿದ್ದು ಮತ್ತೆ ಸ್ಥಿರ ಆಗ್ತಿದೆ. ಆದ್ರೆ ಇದೆಲ್ಲ ಹೇಳೋದು ಯಾಕ ಅಂತಂದ್ರೆ ಒಂದು ಇನ್ನೊಂದರ ಅಧೀನ ಇಲ್ಲ, ಒಂದರ ಕಾರಣದಿಂದ ಇನ್ನೊಂದು ಇಲ್ಲ. ಶ್ರದ್ಧೆ ಯಥಾರ್ಥ ಇದ್ದ ನಂತರ ಜ್ಞಾನ ಅಯಥಾರ್ಥ ಇರೋದನೇ ಇಲ್ಲ. ಆದ್ರೆ ಅದು ಶ್ರದ್ಧೆಯ ಕಾರಣದಿಂದ ಅಲ್ಲ. ಜ್ಞಾನ ಒಂದು ಸಲ ಅನುಭೂತಿ ಪೂರ್ವಕ ತನ್ನ ಮತ್ತು ಪರದ ನಿರ್ಣಯ ಮಾಡಿದೆ ಅಂದ ಮೇಲೆ ಆ ನಿರ್ಣಯದ ಬಲದಿಂದ ಅದು ಮುಂದುವರಿತಾ ಇರ್ತಿದೆ. ಶ್ರದ್ಧೆ ಪತನ ಹೊಂದಿದರನೂ ಕೂಡ. ಆದರೆ ಆ ಮುಂದುವರಿಯುವಿಕೆಯೊಳಗ ಮತ್ತು ಶ್ರದ್ಧೆ ತನ್ನ ಕಾರ್ಯ ತನ್ನ ಯೋಗ್ಯತೆಯಿಂದ ಮಾಡಿತು ಅಂತಂದ್ರೆ ಅವು ಎರಡರದ್ದು ಜೊತೆಯಲ್ಲಿ ಪರಿಣಾಮನ ಇದೆ. ಅದರ ಕಾರಣದಿಂದ ಇವು ಎರಡರ ಕಾರಣದಿಂದ ಆ ಚಾರಿತ್ರದ ಹೀಗೆ ಮಾತು ಇಲ್ಲ. ಅರೆ ಅನ್ಯೋನ್ಯವಾಗಿ ದ್ರವ್ಯದೊಳಗ ಗುಣಗಳು ಇರ್ತಾ ಇದ್ರೂ ಕೂಡ ಅನ್ಯತ್ವವನ್ನು ಬಿಟ್ಟುಕೊಡುತ್ತಿಲ್ಲ. ದ್ರವ್ಯದೊಳಗ ಅನ್ಯೋನ್ಯವಾಗಿ ಇದಾವೆ, ಒಂದರಿಂದ ಇನ್ನೊಂದಕ್ಕೆ ಬಾಧೆ ಇಲ್ಲ, ಒಂದರಿಂದ ಇನ್ನೊಂದಕ್ಕೆ ಬಾಧೆ ಇಲ್ಲ. ಈ ಮಾತು ಸತ್ಯ ಇದ್ರೂ ಒಂದರ ಅನುಸರಣೆ ಇನ್ನೊಂದು ಮಾಡಬೇಕು. ಹೀಗೆ ಯಾವುದೇ ಪ್ರಕಾರದಿಂದ ಅವುಗಳ ಸ್ವಭಾವನೇ ಇಲ್ಲ, ಹೇಳಲಾಗುತ್ತದೆ. ಅವುಗಳ ಸ್ವಭಾವನ ಹಾಗಿಲ್ಲ ಅಂತ ಹೇಳ್ತಾರಲ್ಲ ಅಣ್ಣ. ಸ್ವಭಾವ ಹೇಗಿದೆ? ಅರೆ ಅಗುರುಲಭುತ್ವ ಹೇಳ್ತಿದೆ ಅಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗುವುದಿಲ್ಲ, ಒಂದು ಗುಣ ಇನ್ನೊಂದು ಗುಣರೂಪ ಆಗುವುದಿಲ್ಲ, ಒಂದು ಪರ್ಯಾಯ ಇನ್ನೊಂದು ಪರ್ಯಾಯ ರೂಪ ಆಗುವುದಿಲ್ಲ. ಇನ್ನೊಂದು ಪರ್ಯಾಯ ರೂಪ ಅರ್ಥಾತ್ ಶ್ರದ್ಧಾಗುಣದ ಪರ್ಯಾಯ ಶುದ್ಧ ಇರುವೆಳೆದೊಳಗ ಜ್ಞಾನಗುಣದ ಪರ್ಯಾಯ ಕೂಡ ಶುದ್ಧ ಇರಬೇಕು. ಹೀಗೆ ನಿಯಮಿಲ್ಲ. ಇನ್ನೊಂದು ರೂಪ ಅಂದ್ರೆ ಶ್ರದ್ಧಾಗುಣದ ಪರ್ಯಾಯದ ಹಾಗೆ ಜ್ಞಾನಗುಣದ ಪರ್ಯಾಯ ಆಗ್ತಿದೆ, ಹೀಗೆ ಮಾತಿಲ್ಲ. ಆದರೆ ಶ್ರದ್ಧಾಗುಣದ ಪರ್ಯಾಯ ಶುದ್ಧ ಇರುವೆಳೆದೊಳಗ
ಜ್ಞಾನ ಗುಣದ್ದಾಗಲಿ ಚಾರಿತ್ರ ಗುಣದ್ದಾಗಲಿ ಪರ್ಯಾಯ ಶುದ್ಧ ಇರಬೇಕು. ಹೀಗೆ ನಿಯಮ ಇಲ್ಲ. ಅವುಗಳ ನಿಯಮ ಇಲ್ಲ ಅಂದ್ರೆ ಅವುಗಳ ಸ್ವಭಾವ ಆಗಿಲ್ಲ. ಒಂದು ಇನ್ನೊಂದಕ್ಕೆ ಪೂರಕ ಅಂಚಳಿ ಕಥನ ಆಗ್ತಿದೆ. ಯಾವಾಗ ಅದರ ಯೋಗ್ಯತೆಯಿಂದ ಇದರ ಅನುರೂಪವಾಗಿ ಕಾರ್ಯ ಮಾಡ್ತಿದೆಯೋ ಆವಾಗ ಇದು ಪೂರಕ ಅಂಥೇಳಿ ಹೇಳಬಹುದಾಗಿದೆ. ಒಂದರಿಂದ ಇನ್ನೊಂದರೊಳಗೆ ಯಾವುದೇ ಪ್ರಕಾರದ ಪಾರತಂತ್ರತೆ ಇಲ್ಲ. ಒಂದನ್ನು ನೋಡಿ ಎಲ್ಲವೂ ಅದರ ಬೆನ್ನು ಹತ್ತಬೇಕು ಹೀಗೆ ಮಾತಿಲ್ಲ. ಅದರ ಶ್ರದ್ಧೆಯ ಸ್ವರೂಪವನ್ನು ಹೇಳುವ ವೇಳೆದೊಳಗ ಸೇನಾ ನಾಯಕನ ಹಾಗೆ ಶ್ರದ್ಧಾ ಇದೆ ಅಂಥೇಳಿ ಹೇಳೋದಿದೆ ರೀ. ಆದರೂ ಪೂರ್ಣ ಒಂದು ಶುದ್ಧ ದ್ರವ್ಯದ ಪರ್ಯಾಯ ಇದಾವೆ. ಅನ್ಬಳಕ ಒಂದಕ್ಕೊಂದು ಯಾವ ನಮೂನೆ ಅದಕ್ಕೆ ಇರಬೇಕು ಅನ್ನುವಂಥ ಒಂದು ಶಂಕ ನೋಡ್ರಿ. ಒಂದು ದ್ರವ್ಯ ಪೂರ್ಣ ಒಂದು ಶುದ್ಧ ದ್ರವ್ಯದ ಗುಣ ಅದಾವ. ಶ್ರದ್ಧಾನುಮತ್ಯ ಅದಾವು. ಆದ್ರ ದ್ರವ್ಯ ಅಂದ್ರ ಗುಣ ಏನ್ರಿ? ಸಂಜ್ಞಾ ಬೇರೆ ಇದ್ದ ಕಾರಣ ಸ್ವಭಾವ ಬೇರೆ ಇದೆ ಏನಿಲ್ರಿ? ದ್ರವ್ಯ ತತ್ವಾರ ಸೂತ್ರದೊಳಗೆ ಬರ್ತಿದೆ. ದ್ರವ್ಯ ಗುಣ ಇವು ಎರಡು ಸಂಜ್ಞೆ ಅರ್ಥಾತ್ ಹೆಸರು ಇದಾವಂದ ಮೇಲೆ ಎರಡು ಸ್ವಭಾವ ಇದಾವ್ರಿ. ಅದ್ರ ದ್ರವ್ಯ ಶುದ್ಧ ಇದೆ ಅಂಥೇಳಿ ಹೇಳುವುದು ಯಾವ ಅಪೇಕ್ಷಾದಿಂದ? ದ್ರವ್ಯದ ಶುದ್ಧಿ ಶ್ರದ್ಧಾ ಜ್ಞಾನ ಮೊದಲಾದ ಯಾವುದೇ ಗುಣದ ಅಥವಾ ಅನಂತ ಗುಣಗಳದ ಅಥವಾ ಗುಣಗಳ ಅಭೇದತೆಯ ಕಾರಣದಿಂದ ಶುದ್ಧ ಶಬ್ದ ಇಲ್ಲ. ದ್ರವ್ಯ ಶುದ್ಧ ಅರ್ಥಾತ್ ಜೀವದ್ರವ್ಯ ಅಜೀವ ದ್ರವ್ಯ ರೂಪ ಆಗುವುದಿಲ್ಲ. ಈ ಅಪೇಕ್ಷಾದಿಂದ ಶುದ್ಧ. ಸಮಗ್ರ ರೂಪದಿಂದ ಶುದ್ಧ ಅಂತೇಳಿ ಹೇಳ್ತಲ್ಲ. ಜೀವದ್ರವ್ಯ ಎಂಥದೇ ಪ್ರಸಂಗದೊಳಗ ಎಷ್ಟೇ ಕಾಲ ಕಳೆದು ಹೋದ್ರೂ ಪುದ್ಗಲ ದ್ರವ್ಯ ರೂಪ ಆಗುವುದಿಲ್ಲ. ಪುದ್ಗಲ ದ್ರವ್ಯ ಆಗಿ ಹೋಗುವುದಿಲ್ಲ. ಪುದ್ಗಲ ದ್ರವ್ಯ ಜೀವದ ಸಂಯೋಗದೊಳಗೆ ಅನಂತ ಕಾಲ ಇದ್ರೂ ಕೂಡ ಅದು ಜೀವ ಆಗುವುದಿಲ್ಲ ಅಂಥೇಳಿ ಶುದ್ಧರಿ. ಸ್ವಭಾವದ ಶುದ್ಧಿ ಅದ. ಇನ್ನು ಆ ಸ್ವಭಾವ ಅಭೇದ ರೂಪದಿಂದ ಅನಂತ ಗುಣಗಳನ್ನು ಒಳಗೊಂಡಿದ್ರೂ ಕೂಡ ಆ ಅನಂತ ಗುಣಗಳದ್ದು ಕೂಡ ಒಂದು ಅಪೇಕ್ಷಾದಿಂದ ಶುದ್ಧಿ ಇದೆ. ಯಾವ ಅಪೇಕ್ಷಾದಿಂದ? ಜೀವದ್ರವ್ಯದ ಯಾವುದೇ ಗುಣ ಪುದ್ಗಲ ದ್ರವ್ಯದ ರೂಪ ಆಗುವುದಿಲ್ಲ. ಜೀವದ್ರವ್ಯದ ಯಾವೊಂದೂ ಗುಣ ಪುದ್ಗಲ ದ್ರವ್ಯದ ಗುಣದ ಹಾಗೆ ಆಗುವುದಿಲ್ಲ ಅಂಥೇಳನ ಸಮಯ ಸಾರದ್ದ ಅರಸಮರೂವಮ ಗಂಧಂ ಅನ್ನುವಂಥ 49 ನಂಬರ್ದೇನು ಗಾಥಾ ಇದೆ. ಅದರದ ಮೂಲ ಟೀಕಾ ಓದಿ ನೋಡ್ರಿ. ಆಚಾರ್ಯ ಅಮೃತಚಂದ್ರ ದೇವರದ ಆತ್ಮ ಅರಸ ಹೇಗಿದ್ದಾನೆ, ಆತ್ಮ ಅಗಂಧ ಹೇಗಿದ್ದಾನೆ, ಅರೂಪಿ ಹೇಗಿದ್ದಾನೆ, ಅಸ್ಪೃಷ್ಟ ಹೇಗಿದ್ದಾನೆ, ಬಹಳ ಸುಂದರ ವಿವೇಚನೆ ಇದೆ. ಜೀವ ಪುದ್ಗಲ ಆಗುವುದಿಲ್ಲ. ಜೀವದ ಯಾವೊಂದೂ ಗುಣ ಪುದ್ಗಲ ಆಗುವುದಿಲ್ಲ. ಜೀವದ ಯಾವೊಂದೂ ಗುಣದ ಪರ್ಯಾಯ ಅಚೇತನ ಪುದ್ಗಲದ ಪರ್ಯಾಯದ ಹಾಗೆ ಆಗುವುದಿಲ್ಲ. ನೋಡ್ರಿ, ಈ ದ್ರವ್ಯ ಗುಣ ಪರ್ಯಾಯಗಳದ್ದ ವಿಷಯದ ವಿಸ್ತಾರ ಎಷ್ಟಿದೆ ಅಂತಂದ್ರೆ, ಅರೆ ಈ ಜೀವ ಎಲ್ಲ ಚಿಂತೆಯನ್ನು ಬಿಟ್ಟ, ಎಲ್ಲ ಬಾಹ್ಯದ ಏಕತ್ವವನ್ನು ಬಿಟ್ಟ, ಎಲ್ಲ ರೀತಿಯ ಜವಾಬ್ದಾರಿ ಕರ್ತವ್ಯಗಳಿಂದ ನಿವೃತ್ತ ಆಗಿ ಅವುಗಳ ವಿಷಯವನ್ನು ತಿಳ್ಕೊಳ್ಳುವುದರಲ್ಲಿ ಒಂದು ವೇಳೆ ತೊಡಗಿದ ಅಂತಂದ್ರೆ ಅವನಿಗೆ ಆತ್ಮನ ನಿಜ ಶುದ್ಧಾತ್ಮನ ನಿಜ ಜ್ಞಾತಾ ಸ್ವಭಾವದ ಅನುಭೂತಿಯವರೆಗೆ ತಲುಪಿಸದ ವಿನಃ ಬಿಡೋದು ಸಾಧ್ಯ. ದ್ರವ್ಯ ಗುಣ ಪರ್ಯಾಯದ ವಿಷಯದ ವಿಸ್ತಾರ ಅಷ್ಟಿದೆ ರೀ. ಒಂದು ವೇಳೆ ಈ ಜೀವ ಅದನ್ನು ನಂಬಿ ಆ ಅಭ್ಯಾಸದೊಳಗೆ ಇಳಿದ ಅಂತಂದ್ರೆ
ಅವನಿಗೆ ತತ್ವದ ಪ್ರಾಪ್ತಿ ನಿಯಮದಿಂದ ಆಗ್ತಿದೆ. ದ್ರವ್ಯದ ಸ್ವರೂಪ ತಿಳಿದು ಬರೋದು ಅಂದ್ರನ ಪರ್ಯಾಯ ಶುದ್ಧ ಆಗುತ್ತೆ. ದ್ರವ್ಯದ ಸ್ವರೂಪ ಗುಣದ ಸ್ವರೂಪ ತಿಳಿದು ಬರೋದು ಅಂದ್ರನ ಯಾವ ಗುಣದ ಅರೆ ಶ್ರದ್ಧಾ ಗುಣದ ಪರ್ಯಾಯ ಸ್ವಭಾವದ ಶ್ರದ್ಧೆ ಮಾಡೋದು. ಅರೆ ಜೀವದ್ರವ್ಯದೊಳಗೆ ಶ್ರದ್ಧಾ ಗುಣ ಯಾವುದರ ಸಲುವಾಗಿ ಇದೆ? ಜೀವದ್ರವ್ಯದೊಳಗ ಶ್ರದ್ಧಾ ಗುಣ ಯಾವ ಕಾರಣದಿಂದ ಇದೆ? ಅರೆ ವಸ್ತುವಿನೊಳಗೆ ಸ್ವಭಾವ ಇರಲಿಕ್ಕೆ ಕಾರಣ ಯಾವುದು ಬೇಕಾಗಿಲ್ಲ. ಇದು ಒಂದು ಉತ್ತರ ಹೇಳಬಹುದಾಗಿದೆ. ಆದರೆ ಇದಕ್ಕೆ ಇನ್ನೊಂದು ಉತ್ತರ ಹೀಗಿದೆ. ಜೀವದ್ರವ್ಯದೊಳಗ ತ್ರಿಕಾಲಿ ಶ್ರದ್ಧಾ ಗುಣ ಇದೆ ಅಲ್ಲ, ಅದರ ಪರ್ಯಾಯದೊಳಗ ಯಾವ ಸಮಯದೊಳಗ ಯೋಗ್ಯತೆ ಬರ್ತಿದೆಯೋ ಆ ಸಮಯದೊಳಗ ಅದು ಜೀವದ ಶ್ರದ್ಧೆ ಮಾಡ್ತಿದೆ. ಪರದ್ರವ್ಯದಿಂದ ಭಿನ್ನ ಇರುವಂಥ ಅನಂತ ಗುಣ ನಿಲಯನಿರುವಂಥ ಚೈತನ್ಯ ರತ್ನಾಕರನಿರುವಂಥ ವಿಶ್ವದ ಸಮಸ್ತ ಪದಾರ್ಥಗಳಿಂದ ನಿರಪೇಕ್ಷ ಇರುವಂಥ ತನ್ನ ಶ್ರದ್ಧೆ ಮಾಡ್ತಿದೆ. ಆ ಶ್ರದ್ಧಾಗುಣದ ಸ್ವಭಾವನ ಆಗಿದೆ. ಎಲ್ಲಿಯವರೆಗೆ ಅದರದ ಅನಂತ 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 ಕಾಲದ ಪರ್ಯಾಯಗಳ ತನ್ನನ್ನ ದೇಹರೂಪ ಅಂಥೇಳಿ ಶ್ರದ್ಧೆ ಮಾಡ್ತವೆಯೋ ಅಲ್ಲಿಯವರೆಗೆ ಆ ಶ್ರದ್ಧಾ ಗುಣ ಜೀವದೊಳಗೆ ಇದ್ದುದರ ಸಾರ್ಥಕತೆ ಇಲ್ಲ. ಅದಕ್ಕೆ ಮೊನ್ನೆ ಏನು ಪ್ರವಚನದಾಗ ಸುಮಾರು ಪ್ರಕಾಶಿ ಪ್ರಭುತ್ವ ಒಂದು ಶಬ್ದ ವಾಪರ್ತಾರೆ. ಪ್ರಭುತ್ವ ಶಬ್ದ ಅಲ್ಲಿ ನನಗೆ ಒಂದು ಶಂಕ ಬಂದಿತ್ತು. ಅವ್ರು ಮಾತಾಡ್ತಾ ಅಂದ್ರು ಹೆಂಗಂದ್ರೆ ಗೊತ್ತಾಗಿಲ್ಲ. ಈ ಪ್ರಭುತ್ವ ಸತ್ತ ಅದರದ ರಾಗದ್ವೇಷ ಆಗೋಸದ ಪ್ರಭುತ್ವ ಸತ್ತ ಅಂತಂದು ಅಲ್ಲಿ ನನಗೆ ಹೊರಗೆ ಬಂತು. ಜೀವದಲ್ಲಿ ಯಾವ ಪ್ರಭುತ್ವ ಶಕ್ತಿ ಇದೆಯಲ್ಲ, ಆ ಪ್ರಭುತ್ವ ಶಕ್ತಿಯ ಕಾರಣದಿಂದ ಅದು ಒಂದಲ್ಲ ಒಂದು ಸಮಯದೊಳಗ ರಾಗದ್ವೇಷ ರೂಪ ಆಗದೆ ಇರೋದೇ ಅದರ ಶಕ್ತಿಯ ಸಾರ್ಥಕತೆ. ಪ್ರಭುತ್ವ ಇದೆ. ಎಲ್ಲಿಯವರೆಗೆ ಅದು ರಾಗದ್ವೇಷ ಆಗ್ತಿದೆಯಲ್ಲ ಅಲ್ಲಿಯವರೆಗೆ ಅದು ಪ್ರಭುತ್ವ ಶಕ್ತಿಯ ಕಾರ್ಯ ಆಗ್ತಾ ಇಲ್ರಿ, ಅಥವಾ ವಿಪರೀತ ಆಗ್ತಾ ಇದೆ. ನೋಡ್ರಿ, ಶಾದ್ವಾದ ರೂಪದ ಕಥನ ಪದ್ಧತಿಯೊಳಗ ಯಾವ ಬೇಕಾದ ಅರ್ಥವನ್ನು ಯಾವ ಬೇಕಾದ ಹಾಗೆ ಪ್ರಯೋಜನವಶಾತ್ ತಿರುಗಿಸಬಹುದಾಗಿದೆ. ಅಂದ್ರೆ ಅಲ್ಲಿ ಹಾಗೆ ಹೇಳುವ ತಾತ್ಪರ್ಯ ಇದು ಇರಬಹುದು, ಅಥವಾ ಇದುವೇ ಇದೆ. ಏನ ರಾಗದ್ವೇಷ ರೂಪ ಕೂಡ ಜೀವ ತನ್ನ ಸ್ವಭಾವದಿಂದ ತನ್ನ ಸಾಮರ್ಥ್ಯದಿಂದ ಆಗ್ತಾನೆ, ಕರ್ಮದಿಂದ ಅಥವಾ ಸಂಯೋಗದಿಂದ ಆಗುವುದಿಲ್ಲ. ಇಷ್ಟ ಅಲ್ಲಿ ಅರ್ಥ ಇರೋ ಸಾಧ್ಯ ಇದೆ. ರಾಗಿ ದ್ವೇಷ ಆಗೋದರಲ್ಲಿ ಕೂಡ ಅವನು ಸ್ವಯಂ ಪ್ರಭು ಇದ್ದಾನೆ. ಸರ್ಕಾರಕ್ಕೆ ಇತರ ರಾಗದ್ವೇಷ ಆಗುವಂಥದ್ದು ಸರ್ಕಾರಕ್ಕೆ ತನ್ನ ಕಾರಣದಿಂದ ಆಗ್ತಿದೆ. ಅದಾಯ್ತು. ಆದ್ರ ಒಂದೊಂದು ಗುಣದ ಯಾವ ಸ್ವಭಾವ ಇದೆ ಅಲ್ಲ, ತ್ರಿಕಾಲಿ ಸ್ವಭಾವ ಅಂತ ಹೇಳಿದಾರಲ್ಲ, ಆ ತ್ರಿಕಾಲಿ ಸ್ವಭಾವದೊಳಗ ಯಾವೊಂದು ಪರ್ಯಾಯ ಅದರಿಂದ ಅನ್ಯ ಆಗುವ ಹಾಗೆ ಅದರ ಸ್ವಭಾವ ಇಲ್ಲ. ಪರ್ಯಾಯ ಏನು ಅನ್ಯ ಆಗುತ್ತಾವಲ್ಲ ಅದು ಪರ್ಯಾಯದ ಷಟ್ಕಾರಣ. ಅರೆ ವಿಷಯ ಇಷ್ಟು ಸ್ಪಷ್ಟ ಇದೆ, ವಿಷಯ ಇಷ್ಟು ಸುಂದರ ಇದೆ, ಆದರೆ ನಮಗೆ ರುಚಿ ಅಥವಾ ಏಕತೆ ಇಲ್ಲದೆ ಇರುವ ಕಾರಣದಿಂದ ಗೊಂದಲ ಆಗ್ತಿದೆ. ಶಾದ್ವಾದ ಪದ್ಧತಿ, ಶಾದ್ವಾದ ಶೈಲಿಯೊಳಗ ಯಾವುದನ್ನು ಯಾವ ರೂಪವಾಗಿ ಹೇಳಲಾಗಿದೆಯೋ ಅದನ್ನೇ ಮರುಕ್ಷಣದೊಳಗೆ ಅನ್ಯ ರೂಪವಾಗಿ, ಅದಕ್ಕೆ ವಿರುದ್ಧ ರೂಪವಾಗಿ ಹೇಳುವಂಥ ಶೈಲಿ ಇದಿದೆ. ವಸ್ತುವಿನಲ್ಲೇ ಆ ಪ್ರಕಾರದ ಸ್ವಭಾವ ಇದೆ, ವಿರುದ್ಧ ಆಗುವಂಥದ್ದು. ಪ್ರಭುತ್ವ ಗುಣದ ಕಾರಣದಿಂದನ, ಅರೆ ಪ್ರಭುತ್ವ ಗುಣದ ಕಾರಣದಿಂದನ ಅವನಂತ ಅನಂತ 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 ಕಾಲದವರೆಗೆ ರಾಗದ್ವೇಷ ರೂಪವಾಗಿ ಪರಿಣಮಿಸಿದ್ರೂ ಅವ ಒಮ್ಮೆಲ್ಲೊಮ್ಮೆ ರಾಗದ್ವೇಷದಿಂದ ರಹಿತ ಆಗುವಂಥದ್ದ ಅವನಲ್ಲಿ ಸಾಮರ್ಥ್ಯ ಇದೆಯಲ್ಲ, ಅದು ಆ ಪ್ರಭುತ್ವ ಶಕ್ತಿಯ ಕಾರಣ. ರಾಗದ್ವೇಷ ರೂಪ ಆದ್ರೂ ಕೂಡ ಆಗಲೇ ಇಲ್ಲ ಅಂಥ ಶಕ್ತಿ ಇದೆ.
ಆಗಲಿಲ್ಲ ಅಂಥೇಳಿನ ಒಮ್ಮೆ ವಿತರಾಗ ಕೂಡ ಆಗಬಹುದ್ರಿ ಅವ. ಯಾವ ಕಾಲದೊಳಗ ಅರೆ ಯಾವಾಗ ಅದರ ಪರ್ಯಾಯದ ಯೋಗ್ಯತೆ ಬರ್ತಿದೆಯೋ ಆಗ. ಅದರ ಗುಣದ ಸ್ವಭಾವಂತೂ ಎಂದೂ ಬದಲಿ ಆಗುವುದಿಲ್ಲ. ಶ್ರದ್ಧಾದ್ದನೂ ಹಾಗೆ, ಪ್ರಭುತ್ವದ್ದನೂ ಹಾಗೆ, ಜ್ಞಾನದ್ದನೂ ಹಾಗೆ. ಅರೆ ಅನಂತ ಕಾಲದವರೆಗೆ ಅಜ್ಞಾನ ರೂಪದಿಂದ ಪರಿಣಮನ ಮಾಡಿದ, ಇದರಿಂದ ಸುಖ, ಇದರಿಂದ ಸುಖ, ಇದು ನನ್ನದ, ಇದನ್ನು ದೂರ ಮಾಡಿದ್ರ ಸುಖ. ಈ ಪ್ರಕಾರ ಏನು ಜ್ಞಾನ ಜೀವದಲ್ಲಿ ನಡೆದದ್ದು ಇದೆ, ಇದು ಭಲೇ ಅನಂತ ಕಾಲದ್ದು ಇದ್ರೂ ಕೂಡ ಒಂದು ದಿವಸ ಇದಾವುದು ನನ್ನ ಸುಖ ದುಃಖದ ಕಾರಣ ಅಲ್ಲ ಅನ್ನುವಂಥ ಜ್ಞಾನ ರೂಪದ ಪರ್ಯಾಯ ಪ್ರಕಟ ಆಗ್ತಿದೆ. ಅದೇನಿದೆಯಲ್ಲ, ಆದರನೂ ಕೂಡ ಆಗಲಿಲ್ಲ, ಆಗದೆ ಇರುವುದರೊಳಗೂ ಕೂಡ ಆಗುವ ಸಾಮರ್ಥ್ಯವನ್ನು ಬಿಟ್ಟುಕೊಟ್ಟಿಲ್ಲ. ಅದಕ್ಕೆ ಗುಣದ ಸ್ವಭಾವ ಅಂತಾರೆ, ಅದಕ್ಕೆ ಶಕ್ತಿ ಅಂತಾರೆ. ಮತ್ತು ಅಂಥ ಶಕ್ತಿ ಇದ್ರೂ ಕೂಡ ಹೀಗ್ಯಾಕಾಗ್ತಾ ಇದೆ? ಅದು ಪರ್ಯಾಯದ ಸ್ವತಂತ್ರತೆ ಇದೆ. ಅದ್ಭುತ ಮಾತು ಇದೆ ರೀ. ಪರ್ಯಾಯ ಸಮಯವರ್ತಿ ಇದೆ, ಆದ್ರೆ ತ್ರಿಕಾಲವರ್ತಿ ಗುಣದ ಅಧೀನ ಇಲ್ಲ ನೋಡ್ರಿ. ಪರ್ಯಾಯ ಸಮಯವರ್ತಿ ಇದೆ, ಆದ್ರೆ ತ್ರಿಕಾಲವರ್ತಿ ಗುಣದ ಅಧೀನ ಅದಿಲ್ಲ. ಗುಣ ತ್ರಿಕಾಲ ಏಕರೂಪ ಇದೆ, ಆದ್ರೆ ಅದು ಒಂದು ಸಮಯದ್ದು ಕೂಡ ಪರ್ಯಾಯವನ್ನು ನೀನು ಹಾಗೆ ಆಗೋ ಅಂಥೇಳಿ ಮಾಡುವಂಥದ್ದ ಅದಕ್ಕೆ ಅವಶ್ಯಕತೆ ಇಲ್ಲ. ಅರೆ ಈ ಪ್ರಕಾರ ದ್ರವ್ಯ ಗುಣ ಪರ್ಯಾಯದ ಸ್ವರೂಪ ಇರುವೆಳೆದೊಳಗ ಪರದಲ್ಲೇ ನಾನು ಯಾವಾಗ ಏನು ಮಾಡೋದು ಮತ್ತು ಏನು ಮಾಡಿ ಯಾವ ರೀತಿ ಸುಖಿಯಾಗೋದು, ಏನು ಮಾಡುವುದರಿಂದ ದುಃಖಿಯಾಗ್ತಾ ಇದ್ದೇನೆ, ಇವು ಎಲ್ಲವುಗಳಿಗೆ ಉತ್ತರ ಶಾಂತ ಏಕಾಂತದೊಳಗೆ ಕುಳಿತು ತಮ್ಮಲ್ಲೇ ತಾವು ಉತ್ತರ ಪಡ್ಕೊಳ್ಳುವುದಿದೆ. ಮತ್ತು ಆ ಉತ್ತರದಿಂದ ಲಾಭಾನ್ವಿತ ಆಗಿ ವಿಪರೀತ ಮಾರ್ಗವನ್ನು ಬಿಟ್ಟುಕೊಟ್ಟ ಸನ್ಮಾರ್ಗದೊಳಗೆ, ಯಥಾರ್ಥ ಮಾರ್ಗದೊಳಗೆ, ನಿಜ ಮಾರ್ಗದೊಳಗೆ ಸಾಗೋದಿದೆ. ಇದೇ ಪ್ರಕಾರ ಅನಂತ ಜೀವರುಗಳ ಸಾಗಿ ಎಲ್ಲಿ ಹೋಗಿದ್ದಾರೆ? ಸ್ವಭಾವದೊಳಗೆ ಸ್ಥಿರ ಆಗಿದ್ದಾರೆ. ಸಿದ್ಧಾಲಯಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಸತ್ಯ ಇದೆ, ಕರ್ಮಗಳಿಂದ ರಹಿತಾಗಿದ್ದಾರೆ ಅನ್ನೋದನ್ನು ಸತ್ಯ ಇದೆ, ಸ್ವಭಾವದೊಳಗೆ ಶಾಶ್ವತವಾಗಿ ಸ್ಥಿರ ಆಗಿದ್ದಾರೆ ಅನ್ನೋದು ಸತ್ಯ ಇದೆ. ಮೂರರೊಳಗೆ ಹೆಚ್ಚು ಸತ್ಯ ಯಾವುದು? ಮೂರು ಸತ್ಯರೇ. ಎಷ್ಟ? 100ಕ್ಕೂ 100ರಷ್ಟು ಸತ್ಯರೇ. ಆದರೆ ಒಂದರ ಅಪೇಕ್ಷಾದಿಂದ ಎರಡೇನದವು ಅಸತ್ಯ ಇದ್ದಾವೆ, ಮತ್ತು ಒಂದರ ಅಪೇಕ್ಷಾದಿಂದ ಇನ್ನೊಂದು ಸತ್ಯ ಯಾವಾಗೂ ಇರೋದು ಸಾಧ್ಯ. ಏನು ಹೇಳ್ತಿಲ್ಲಿ? ತತ್ ಮುನಿಹಿ ಕರ್ಮಣ ನೋಬದ್ಧತೆ. ಆ ಕಾರಣದಿಂದ, ಯಾವ ಕಾರಣದಿಂದ? ಇನ್ನೂ ಸ್ವಲ್ಪ ಮತ್ತೆ ಮೇಲ್ನಡೆಯ ಜ್ಞಾನಂ ಸನ್ ವಸ, ಸಮ್ಯಕ್ ದೃಷ್ಟಿಯಾಗಿರುತ್ತಾ ಎಷ್ಟು ಕಾಲ ಪ್ರವರ್ತಿಸುತ್ತಾನೆ ಅಷ್ಟು ಕಾಲ ಬಂಧವಿರುವುದಿಲ್ಲ. ಮೊದಲನೇ ಕಲಶದ್ದು ಅಪರಥಾ ಸ್ವಶ್ಯ ಅಪರಾಧಾತ್ ಬಂಧಂ ಧ್ರುವಂ ಏಷಿ. ಮಿಥ್ಯಾದೃಷ್ಟಿಯಾಗುತ್ತಾ ತನ್ನದೇ ಆದಂಥ ದೋಷದಿಂದ ರಾಗಾದಿ ಅಶುದ್ಧ ರೂಪ ಪರಿಣಮನದ ಕಾರಣವಾಗಿ ಜ್ಞಾನಾವರಣಾದಿ ಕರ್ಮಗಳ ಬಂಧವನ್ನು ನೀನೇ ಅವಶ್ಯವಾಗಿ ಮಾಡಿಕೊಳ್ಳುವೆ. ಯಾರಿಗೆ ಹೇಳಿದರು? ಜೀವ ಮಾತ್ರರಿಗೆ ಹೇಳಿದರೆ, ಸಮ್ಯಕ್ ದೃಷ್ಟಿಗೆ ಹೇಳಿದ್ದಾರೆ. ಸಮ್ಯಕ್ ದೃಷ್ಟಿಗೆ ಹೇಳಿದ್ದಾರೆ. ಏನ? ಮಿಥ್ಯಾದೃಷ್ಟಿಯಾಗುತ್ತಾ ತನ್ನದೇ ಆದಂಥ ದೋಷದಿಂದ ರಾಗಾದಿ ಅಶುದ್ಧ ರೂಪ ಪರಿಣಮನದ ಕಾರಣವಾಗಿ. ದೋಷ ಯಾವಾಗ? ದೋಷ ಯಾವಾಗ್ರಿ? ಅನಾದಿ ಕಾಲದಿಂದ ಇದೆ ಆದ ದೋಷ, ಅಥವಾ ನಿರ್ದೋಷ ಸ್ವಭಾವವನ್ನು ತಿಳಿದ ನಂತರ ಮಾಡ್ತಾನೆ ಅದು ದೋಷ ರೀ. ತಿಳಿದ ನಂತರ ಮಾಡ್ತಾನೆ ಅದು ದೋಷ ರೀ. ಹಾಗಾದ್ರೆ ನಮ್ದೇನು ದೋಷ ಇಲ್ಲಲ್ಲೇ? ನಮ್ದೇನು ದೋಷ ಇಲ್ಲಲ್ಲೇನ? ಇಲ್ಲ ಅಂತೇಳಿನ ನಾವು ಆ ದೋಷದೊಳಗೆ ಮುಂದುವರಿತಾ ಇದ್ದೀವಿ.
ದೋಷ ಅಂತೇಳಿ ಯಾವಾಗ ಕಾಣಿಸ್ತಿದೆ, ನಿರ್ದೋಷ ಸ್ವಭಾವದ ಸ್ವೀಕೃತಿ ಪೂರ್ವಕ ದೋಷರೂಪವಾಗಿ ಯಾವಾಗ ಕಾಣಿಸ್ತಿದೆಯೋ ಆವಾಗ ಅವನು ದೋಷದೊಳಗೆ ಉಳಿಯೋ ಸಾಧ್ಯ ಇಲ್ರಿ. ಅವಂಗ ಅತಿಚಾರ ಅಣಿಚಾರ ಐತಿ. ಅವನಿಗೆ ಎಲ್ಲ ಇದೆ, ಆಗಮ ಅವನಿಗೆ ಇದೆ, ಉಪದೇಶ ಅವನಿಗೆ ಇದೆ. ಇಷ್ಟು ದ್ವಾದಶಾಂಗ ರೂಪದ ಜನವಾಣಿ ಅವನ ಸಲುವಾಗಿಯೇ ಇದೆ. ನಮ್ಮ ಸಲುವಾಗಿ ಏನಿದೆ? ನಮ್ಮ ಸಲುವಾಗಿ ನಾವು ಅವನ ಹಾಗೆ ಆಗೋದಿದೆ. ನಮ್ಮ ಸಲುವಾಗಿ ಉಪದೇಶ ಏನಿಲ್ಲ, ನಮ್ಮ ಸಲುವಾಗಿ ಇರೋದು ಮಾರ್ಗ ಒಂದೇ. ಏನ? ನಾವು ಸಮ್ಯಕ್ ದೃಷ್ಟಿಯ. ಯಾವುದರಿಂದ ಆಗೋದು? ಆಗಮದ ಉಪದೇಶದಿಂದೇನ ಹೇಳಲಾಗುತ್ತದೆ. ಪೂರಕ ಇದೇನ ಆಗಮದ ಉಪದೇಶ? ನಾನು ಸಮ್ಯಕ್ ದೃಷ್ಟಿ ಆಗುವ ಸಲುವಾಗಿ ಪೂರಕ ಇದೇನು, ಸಹಾಯಕ ಇದೇನು, ಆಧಾರ ಇದೆ? ಏನೂ ಇಲ್ಲ. ಹಾಗಾದ್ರೆ ಯಾತಕ್ಕೆ ಅಧ್ಯಯನ ಮಾಡೋದು? ಅರೆ, ಯಾರಿಗೆ ಯಾವ ಪ್ರಕಾರದ ಲಾಭ ಕಾಣಿಸ್ತಿದೆ ಆ ಲಾಭದ ಸಲುವಾಗಿ ಅಧ್ಯಯನ ಮಾಡೋದಿದೆ. ಲಾಭ ಯಾರಿಗೆ ಕಾಣಿಸಲಿಲ್ಲ ಅವರು ವ್ರತ ಕೊಟ್ಟರನ್ನು ಮಾಡುವುದಿಲ್ಲ, ಭಯ ತೋರಿಸಿದ್ರೂ ಮಾಡುವುದಿಲ್ಲ. ಯಾರು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಏನಿಲ್ಲ ಅಂದ್ರೆ ಲಾಭ ಕಂಡಾಗನ ಮಾಡ್ಕದಾರಲ್ಲ, ಲಾಭದ ಅನುಭವ ಆದಾಗನ ಮಾಡ್ತಾ ಇದ್ದಾರಲ್ಲ. ಕಷಾಯಗಳ ಮಂದ ಆಗ್ತಾವೆ, ಏನೋ ಆಗ್ತಿದೆ, ಇದು ತಮ್ಮಷ್ಟಕ್ಕೆ ತಾವು ತಿಳಿದು ಬಂದಾಗನ. ಅರೆ, ಲಾಭ ಎಲ್ಲಿಯವರೆಗೆ ಸಣ್ಣ ಮಗುವಿಗೆ ಕೂಡ ಕಂಡು ಬರುವುದಿಲ್ಲ ಅಲ್ಲಿಯವರೆಗೆ ಆ ಮಗು ಕೂಡ ಮಾತೆ ಹೇಳುವ, ಗುರು ಹೇಳುವ, ಹಿರಿಯರು ಹೇಳುವ ಮಾರ್ಗದ ಅನುಸರಣೆ ಮಾಡುವ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಮಗು ಕೂಡ ಮಾತೆಯ, ಗುರುವಿನ, ಹಿರಿಯರ ಮಾರ್ಗದ ಅನುಸರಣೆ ಮಾಡ್ತಿದೆಯೋ ಅಥವಾ ತನ್ನ ವಿಶ್ವಾಸದ ಅನುಸರಣೆ ಮಾಡ್ತಿದ್ದೀರಿ? ಅಪ್ಪಾಜಿ ಒಂದು ಉತ್ಕೃಷ್ಟ ಮಾತು, ಯಾರು ಕೇಳೋಣ ಅವನೇ ಹೇಳು. ಮತ್ತೆ ಯಾರು ಕೇಳುವುದಿಲ್ಲ, ಹೇಳಿ ಉಪಯೋಗ ಇಲ್ಲಲ್ಲ. ಹೇಳಿಲ್ಲ ನಾರೇ, ಹೇಳಿದ್ದಾರೆ ಅಂತ ಅರ್ಥನೇ ಇಲ್ಲ. ಯಾರು ಕೇಳಿದರು ಅವರಿಗೆ ಹೇಳಿದ್ದಾರೆ ಅಂತೇಳಿ ಹೇಳೋದಿದೆ, ಮತ್ತೆ ಹೇಳಿದ್ದಾರೆ ಅವರಿಗೆ ರೀ. ಯಾರು ಕೇಳೋದಿಲ್ಲ, ಮಂಡ ಮಗು ಇರ್ತಿದೆ, ಅದಕ್ಕೇನು ಹೇಳ್ತಾಳ್ರಿ? ತಾಯಿ ಆಗಲಿ, ತಂದೆ ಆಗಲಿ, ಮಿತ್ರರಾಗಲಿ, ಯಾರೇ ಯಾವಾಗ ಜೀವ ತನ್ನ ದೋಷವನ್ನ ತಾನೇ ತನ್ನ ಜ್ಞಾನದಿಂದ ತಿಳಿತಾನೋ ಆವಾಗ ಆ ಜೀವ ಆ ದೋಷವನ್ನು ಬಿಟ್ಟುಕೊಟ್ಟ ನಿರ್ದೋಷ ಮಾರ್ಗದೊಳಗೆ ಸಾಗುತ್ತಾನೆ. ಆ ನಿರ್ದೋಷ ಮಾರ್ಗದ ಪರಿಚಯದಿಂದನ ಅದರಿಂದ ಪ್ರಮೋದಿತ ಆಗೇನ ಅವ ದೋಷಗಳನ್ನ ಬಿಡ್ತಾವ. ನಿರ್ದೋಷ ಮಾರ್ಗವನ್ನು ತಿಳಿಯುವುದರಿಂದ ದೋಷ ಬಿಡ್ತಾನೋ, ದೋಷಗಳನ್ನು ಬಿಡುವುದರಿಂದ ನಿರ್ದೋಷ ಮಾರ್ಗದ ಜ್ಞಾನ ಆಗ್ತಿದೆ. ಎರಡೂ ನಿಮಿತ್ತ ನೈಮಿತ್ತಿಕ ರೂಪದಿಂದ ಕಥನ ಇದೆ. ಏನು ಹೇಳಿದ್ರು? ಅವ ಅವಶ್ಯವಾಗಿ ಬಂಧವನ್ನು ಮಾಡಿಕೊಳ್ತಾನೆ. ಯಾವ್ರಿ ಸಮ್ಯಕ್ ದೃಷ್ಟಿ ಜೀವ ಯಾವಾಗ ರಾಗದ್ವೇಷ ಮೋಹ ರೂಪವಾಗಿ ತಾನೇ ಅಪರಾಧ ಮಾಡಿದ ಅಂತಂದ್ರ, ಮತ್ತು ರಾಗದ್ವೇಷ ಮೋಹ ರೂಪವಾಗಿ ಅನಾದಿ ಕಾಲದಿಂದ ಯಾವ ಜೀವ ಪರಿಣಮನ ಮಾಡ್ತಾ ಇದ್ದಾನೋ ಅವನ ರಾಗದ್ವೇಷ ಮೋಹಗಳಿಗೆ ಅಪರಾಧ ಅನ್ನುವ ಶಬ್ದ ಎಲ್ಲೂ ಹತ್ತೋದಿಲ್ಲ. ಅವ ಅದರೊಳಗೆಲ್ಲ ಮುಂದುವರಿತಾ ಇದ್ದಾನ, ಅದುವೇ ಅವನ ಜೀವನ ಇದೆ. ಯಾವುದು ನೋಡ್ರಿ, ಯಾವನ ಜೀವನದೊಳಗ ಪ್ರಾಣಿವಧೆ ಮಾಡನ ಜೀವನ ಮಾಡುವುದಿದೆ ಅವನಿಗೆ ಅದು ಪಾಪ ಅಂಥೇಳಿ ಹೇಳಿದರ ಅವನಿಗೆ ಎಲ್ಲಿ ತಿಳಿದು ಬರುವುದಿದೆ ರೀ? ಯಾವಾಗ ಅವ ಅದನ್ನು ಬಿಟ್ಟು ಕೊಡ್ತಾನೆ ಆವಾಗ ಅವನೇ ಹೇಳ್ತಾನೆ ಈ ಮಾರ್ಗ ದೋಷಯುಕ್ತ ಇತ್ತು, ಪಾಪಮಯ ಇತ್ತು. ಜಗತ್ತೆಲ್ಲ ಹೇಳಿದರನು ಅವ ಹೇಳುವುದಿಲ್ಲ. ಮತ್ತು ಅವ ಎಲ್ಲಿಯವರೆಗೆ ಹೇಳುವುದಿಲ್ಲ, ತಿಳಿಯುವುದಿಲ್ಲ, ಅಲ್ಲಿಯವರೆಗೆ ಅವನಿಗೆ ಜಗತ್ತು ಹೇಳುವುದರಿಂದ ಲಾಭ ಏನೂ ಆಗುವುದಿಲ್ಲ. ಆ ಕಾರಣದಿಂದ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನೂ ಜ್ಞಾನಾವರಣಾದಿ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಇನ್ನು ನಿಮ್ಮದೇನು ಪ್ರಾರಂಭಿಕ ಪ್ರಶ್ನೆ ಇತ್ತಲ್ಲ, ಅನಾದಿ ಮಿಥ್ಯಾದೃಷ್ಟಿಯ ಹಾಗೆ ಆಗ್ತಿದೆಯೇನ ಅಂಥೇಳಿ. ಅನಾದಿ ಮಿಥ್ಯಾದೃಷ್ಟಿಯ ಹಾಗೆ ಬಂಧ ಆಗ್ತಿದೆಯೋ ಅಥವಾ ಸಮ್ಯಕ್ತ್ವದಿಂದ ಪತನ ಹೊಂದಿದ ನಂತರ ಆಗುವಂಥ ಬಂಧ ಬೇರೆ ಇದೆ. ಅರೆ, ಮಾತು ಹೀಗಿದೆ,
ಜ್ಞಾನಾವರಣಾದಿಗಳ ಬಂಧ ಆಗುವ ಮಾತು ಇದೆ, ದರ್ಶನ ಮೋಹನೀಯದ ಬಂಧ ಆಗುವ ಮಾತು ಇದೆ. ಭೇದ ತಿಳಿತೇನ? ಜ್ಞಾನಾವರಣಾದಿಗಳ ಬಂಧ ಆಗುವ ಮಾತು ಇದೆ, ದರ್ಶನ ಮೋಹನೀಯದ ಬಂಧ ಆಗುವ ಮಾತು ಇಲ್ಲ. ಕೆಲಕಾಲ ರಾಗದ್ವೇಷ ಮೋಹ ರೂಪದಿಂದ ಅವನು ವರ್ತಿಸಿದರನು ಕೂಡ ದರ್ಶನ ಮೋಹನೀಯದ್ದೇನು ಉಪಶಮ ಆಗಿದೆಯಲ್ಲ, ಅದರ ಕಾರಣದಿಂದ ಯಾವ ನವೀನ ಕರ್ಮದ ಬಂಧ ಆಗ್ತಾ ಇಲ್ಲದ ಅದು ಆಗೋದನ್ನ ಇಲ್ಲ. ದರ್ಶನ ಮೋಹನೀಯ ಬೇರೆ ಇದೆ, ಜ್ಞಾನಾವರಣೀಯ ಬೇರೆ ಇದೆ. ಇನ್ನು ಮಾತು ಹೀಗಿದೆ ರೀ, ಸ್ವಯಂ ಸಮ್ಯಕ್ ದೃಷ್ಟಿ ಇದ್ದವ ರಾಗದ್ವೇಷ ಮೋಹ ರೂಪವಾಗಿ ಪರಿಣಮಿಸ್ತಾ ಇರುವ ವೇಳೆದೊಳಗ ಅವನಿಗೆ ಬಂಧ ಆಗುವುದಿಲ್ಲ, ಹೀಗೆ ಸಾಧ್ಯ ಇಲ್ರಿ. ಇದು ನ್ಯಾಯಸಮ್ಮತನೂ ಇಲ್ಲ. ಏನ ಯಾವ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡು ಕೂಡ ರಾಗದ್ವೇಷ ಮೋಹ ರೂಪವಾಗಿ ವರ್ತಿಸ್ತಾ ಇದ್ದಾನೆ, ಅವನಿಗೆ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗೋದಿಲ್ಲ, ಹೀಗೆ ಸಾಧ್ಯನೇ ಇಲ್ಲ. ಹಾಗಾದರೆ ಏನು ಸಾಧ್ಯ ಇದೆ? ಅವನಿಗೆ ಅನಂತ ಸಂಸಾರದ ಬಂಧ ಆಗುವುದಿಲ್ಲ, ಇದು ಸಾಧ್ಯ ಇದೆ. ಉಪಶಮ ಆಗಿದೆ ಅಲ್ಲ, ಅದು ದರ್ಶನ ಮೋಹನೀಯ. ದರ್ಶನ ಮೋಹನೀಯ ಅಂದರೆ ಅಥವಾ ಶ್ರದ್ಧೆಯ ವಿಪರೀತತೆ ಏನು ಉಪಶಮಿತ ಆಗಿದೆಯೋ, ಜೀವ ಸಾಪೇಕ್ಷ ಹೇಳಿದರೆ ಶ್ರದ್ಧೆಯ ವಿಪರೀತತೆ ಏನು ಉಪಶಮಿತ ಆಗಿದೆಯೋ ಅದರ ಕಾರಣದಿಂದ ಶ್ರದ್ಧೆಯ ವಿಪರೀತತೆಯೊಳಗೆ ಯಾವ ರೀತಿಯ ಬಂಧ ಆಗುತ್ತಿತ್ತೋ, ಯಾವುದರ ಬಂಧ ಆಗುತ್ತಿತ್ತೋ ಅದು ಆಗುವುದಿಲ್ಲ. ಅದಕ್ಕೆ ನೋಡ್ರಿ, ಜ್ಞಾನಾವರಣೀಯದ ಬಂಧದ ಕಾರಣ ಬೇರೆ ಇದೆ, ಅನಂತ ಸಂಸಾರದ ಬಂಧದ ಅಥವಾ ಸಂಸಾರದ ಬಂಧದ ಕಾರಣ ಬೇರೆ ಇದೆ. ಇನ್ನು ಸಂಸಾರ ಅಂತೂ ಎಲ್ಲಿ ದರ್ಶನ ಮೋಹದ ಉದಯ ಇದೆಯೋ, ಶ್ರದ್ಧೆಯ ವಿಪರೀತ ಪರಿಣಮನ ಇದೆಯೋ, ಅಲ್ಲಿ ಯಾವುದು ಬಂಧ ಆಗ್ತಿದೆ ಅದೇ ಸಂಸಾರ ಇದೆ. ಶ್ರದ್ಧೆಯ ವಿಪರೀತತೆಯ ಉಪಶಮ ಆಗಿ ಯಾವ ಜ್ಞಾನಾವರಣಾದಿ ಕರ್ಮಗಳ ಬಂಧ ಆಗ್ತಿದೆಯೋ ಅದರಿಂದ ಕೇವಲ ಜ್ಞಾನ ಆಗುವ ಸಮಯ ಸ್ವಲ್ಪ ಮುಂದೆ ಹೋಗ್ಬಹುದ್ರಿ, ಸ್ವಲ್ಪ ವಿಳಂಬ ಆಗಬಹುದು. ಆದ್ರ ಆತ್ಮನ ಸ್ವಭಾವದ ಕುರಿತು ಶ್ರದ್ಧೆಯೊಳಗೆ ವಿಪರೀತತೆ ಇಲ್ಲದೆ ಇರುವ ಕಾರಣ ಕೇವಲ ಜ್ಞಾನ ಆಗೋದಿಲ್ಲ ಅನ್ನೋ ಮಾತು ನಿಲ್ಲುವುದಿಲ್ಲ. ತಿಳಿತೇನ್ರಿ? ಈ ಪ್ರಕಾರ ಜ್ಞಾನಾವರಣಾದಿ ಅಂಥೇಳನ ಹೇಳಿರುವುದರ ಪ್ರಯೋಜನ ರಾಜಮಲ್ಜಿ ಪಾಂಡೆಯವರ ಅಭಿಪ್ರಾಯದೊಳಗೆ ಸಮ್ಯಕ್ ದೃಷ್ಟಿ ಜೀವನಿಗೆ ಬೋಧ ಇದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಕೂಡ ಜ್ಞಾನಾವರಣಾದಿ ಕರ್ಮದ ಬಂಧ ಆಗ್ತಿದೆ ಅಂತ ಹೇಳೇನ. ಕೇವಲ ಜ್ಞಾನ ಯಾವಾಗ ಆಗ್ತಿದೆಯಲ್ಲ ಆವಾಗ ಮೊದಲ ಮೋಹನೀಯದ ಅಭಾವ ಆಗ್ತಿದೆ, ಮುಂದೆ ಅಂತರ್ಮುಹೂರ್ತದೊಳಗ ಆ ಉಳಿದ 3 ಘಾತಿ ಕರ್ಮಗಳನ್ನ ನಾಶ ಆಗ್ತಿದೆ. ಜ್ಞಾನಾವರಣದ ಬಂಧ, ಮೋಹನೀಯದ ಬಂಧ ನಿಂತ ನಂತರ ಕೂಡ ಆಗ್ತಾ ಇರ್ತಿದೆ ಅಂಥೇಳಿನ ಮೋಹನೀಯ ಹೋದ ನಂತರ ಕೂಡ ಅದು ಕೆಲ ಕಾಲ ಅರ್ಥಾತ್ ಅಂತರ್ಮುಹೂರ್ತ ಕಾಲ ಇರ್ತಿದೆ. ತಿಳಿತೇನ? ಬಹಳ ಅಂದ್ರೆ ಬಹಳ ವಿಷಯ ಅದು, ವಿಪುಲ ವಿಷಯ ಅದು. ವಿಚಾರ ಮಾಡಿದ್ರೆ 1 ವಾರ ಇಲ್ಲಿ ಸ್ವಾಧ್ಯಾಯ ನಿಲ್ಲಿಸಿದ್ರೂ ಕೂಡ ಸಾಕಾಗುವಷ್ಟು ವಿಷಯ ಅದು. ಆದರೆ ಇಲ್ಲಿ ಕೇಳಿ ಇಲ್ಲಿ ಗ್ರಂಥದೊಳಗನ ಇಟ್ಟು ಹೋದೆವು ಅಂತಂದ್ರೆ ಮತ್ತೆ ನಾಳೆ ಕೇಳೋದ ಅವಶ್ಯಕ. ಬಂಧ ಎಲ್ಲಿ ಆಗ್ತಿದೆ? ಇರೋದ್ರಿ, ಇರೋದನ್ನ ಅದ್ಭುತ ಮಾತು ಇದೆ. ಜ್ಞಾನದ ಕ್ರಿಯೆಯಿಂದ ಮೋಕ್ಷ ಇದೆ ಅಂಥೇಳಿ ಹೇಳಿರುವಂಥ ಅಮೃತ ಚಂದ್ರ ಆಚಾರ್ಯ ದೇವರೇ 130ನೇ ಕಲಶದೊಳಗೆ ಹಾಗೆ ಹೇಳಿ ಬಂದು 152ನೇ ಕಲಶದೊಳಗೆ ಹೀಗೆ ಹೇಳ್ತಾ ಇದ್ದಾರೆ, ಮುನಿಹಿ ಕರ್ಮಣ ನೋಬದ್ಧತೆ. ಇಲ್ಲಿ ನಿರ್ಜರಾಧಿಕಾರ ಇದೆ. ಅಲ್ಲಿ ಯಾವುದ ಜ್ಞಾನದ ಮಾತು ಹೇಳಿದ್ರಲ್ಲ, ಜ್ಞಾನ ಕ್ರಿಯೆಯಿಂದ ಮೋಕ್ಷ, ಅರೇ ಅದು ಸಾರ್ವಕಾಲಿಕ ಮಾತಿದ್ರೆ ಯಾವುದೇ ಒಂದು ತತ್ವವನ್ನು ಮುಖ್ಯ ಮಾಡಿ ಹೇಳಿರುವಂಥದ್ದ ಅಲ್ಲ.
ಏನು ಹೇಳಿದ್ರು? ಆ ಕಾರಣದಿಂದ ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಾದ ಸಮ್ಯಕ್ ದೃಷ್ಟಿ ಜೀವನು ಜ್ಞಾನಾವರಣಾದಿ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಹಾಗಾದರೆ ಇಲ್ಲಿ ಯಾರ ಇದರದ ವಿರೋಧ ಮಾಡುವ ಸಲುವಾಗಿ ನಿಂತಿದ್ದಾರಲ್ಲ, ಯಾವುದರದ? ಸಮಯ ಸಾರದ. ಅವರಿಗೆ ಮೂಲ ಆಚಾರ್ಯರ ಶಬ್ದ ಮತ್ತು ಟೀಕಾಕಾರರ ಶಬ್ದ ಎರಡೂ ವಿರೋಧಕ್ಕೆ ಅತ್ಯಂತ ಅನುಕೂಲ ಮಾಡಿಕೊಡುವಂಥವ್ರು. ಆ ಮುನಿಯರ ಅವರೇನು ಹೇಳ್ರು? ಅಮೃತ ಚಂದ್ರದೇವ ಮುನಿ ಅಂಥೇಳಿ ಹೇಳಿದ್ದಾರೆ. ನೀವೇನು ಹೇಳ್ತಾ ಇದ್ದಾನೆ? ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳ. ಇವು ಮುನಿ ಇಲ್ಲ ಅಂಥೇಳಿ ಹಾಗೆ ಹೇಳ್ತಾ ಇದ್ದಾನೆ, ಅವ ಸ್ವತಃ ಮುನಿ ಅದನ್ನ ಅಂಥೇಳಿ ಹಾಗೆ ಹೇಳ್ತಾ ಇದ್ದಾನೆ. ಇದರೊಳಗೆ ಒಂದಕ್ಕೊಂದು ತಾಳ್ಮೇಳ ಇಲ್ಲ ಅಂಥೇಳಿ ವಿರೋಧ ಮಾಡುವಂಥವರಿಗೆ ಅತ್ಯಂತ ಸ್ಪಷ್ಟ ಅರ್ಥ ಇದರಲ್ಲಿ ಇದೆ. ಇಂಥ ಅಂಶಗಳನ್ನೇ ಎತ್ತಿ ವಿರೋಧ ಪುಷ್ಟ ಆಗ್ತಿದೆ. ಎರಡು ಅಂಶ ಅಂತೂ ಟೀಕಾಕಾರದ ಮತ್ತು ಕಲಶಕಾರದ ಯಾವ ರೀತಿ ಸತ್ಯ ಅನ್ನೋದು ಪ್ರಥಮದೊಳಗೆ ಸಿದ್ಧ ಮಾಡಿದ್ದಾರೆ. ಎರಡನ್ನೂ ಅಸತ್ಯ ಕೂಡ ಅನ್ಲಿಕ್ಕೆ ಬರ್ತಿದೆ. ಆ ಪ್ರಕಾರದ ಅರ್ಥ ಕೂಡ ಅವನ ಬುದ್ಧಿಯಿಂದ ಹೊರಡ್ತಿದೆ, ವಿರೋಧಕಾರನ ಬುದ್ಧಿಯಿಂದ ಹೊರಡ್ತಿದೆ. ಇನ್ನು ಇದು ಯಥಾರ್ಥ ಯಾವುದರಿಂದ ಹೊರಡಿತು? ಇದು ಆಗಮದ ಅಭ್ಯಾಸದ ಬುದ್ಧಿಯಿಂದ ಹೊರಟಿದೆ. ಇನ್ನು ಅನುಭವದ ಮಾತೇನಿದೆ? ಅದು ಇಬ್ಬರದು ಅನುಭವದ ಮಾತಿದೆ. ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳಿದ, ಅದನ್ನು ಸ್ಪಷ್ಟ ಮಾಡಿದ ಆ ಮಹಾಪುರುಷ. ಏನ? ಶುದ್ಧ ಸ್ವರೂಪದ ಅನುಭವದಿಂದ ವಿರಾಜಮಾನನಿರುವಂಥ ಸಮ್ಯಕ್ ದೃಷ್ಟಿ. ಅನುಭವ ಸಹಿತ ಅನ್ನಲಿಲ್ಲ, ವಿರಾಜಮಾನ ಶಬ್ದ ಹೇಳಿದಂತೆ. ಅದರದ್ದು ಕೂಡ ಅರ್ಥದ ಆಳ ಎಷ್ಟಿದೆ ಇಳಿಯುವ ಪ್ರಯತ್ನ ಮಾಡಬೇಕು. ನಿರ್ಭಯ ಆಗಿ ಇಳಿಬೇಕು. ಲೋಕದ ಚಿಂತೆ ಕರ್ತೃತ್ವದ ಭಾರವನ್ನು ಇಳಿಸಿಟ್ಟು ಒಳಗೆ ಇಳಿಬೇಕ್ರಿ. ಆವಾಗ ಜ್ಞಾನಿಗಳ ವಚನದಲ್ಲಿ ಎಂಥ ಅಮೃತ ತುಂಬಿದ್ದ ಇದೆ ಅನ್ನೋದು ನಮ್ಮ ಲಕ್ಷ್ಯಕ್ಕೆ ಬರುತ್ತೆ.